ನಮಸ್ಕಾರ ಪ್ರೀತಿಯ ವೀಕ್ಷಕರು, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ನವೆಂಬರ್ 4ನೇ ತಾರೀಕು ಯಾರೆಲ್ಲ ಹುಟ್ಟುಹಬ್ಬನ ಆಚರಿಸಿಕೊಳ್ತಾರೆ ಎಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕರುಣಿಸಲಿ ಅಂತ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಶುಭವನ್ನ ಹಾರೈಸ್ತಾ ಭಗವಂತ ನಿಮ್ಮ ಜೋಡಿಯನ್ನು 100 ಕಾಲ ಹೀಗೆ ಸುಖಮಯವಾಗಿ ಸಂತೋಷಮಯವಾಗಿ ಜೊತೆಯಾಗಿ ಬಾಳೋ ಹಾಗೆ ಹರಿಸಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಇವತ್ತು ಹೊಸ ಕೆಲಸಗಳಿಗೆ ಯಾರೆಲ್ಲ ಪ್ರಯತ್ನವನ್ನು ಮಾಡ್ತಿದ್ದೀರಿ, ನವೆಂಬರ್ 4ನೇ ತಾರೀಕು ಮಂಗಳವಾರ ನಿಮ್ಮೆಲ್ಲ ಮನಸ್ಸಿನ ಕಾಮನೆಗಳು ಪೂರೈಸಲಿ, ಆ ಭಗವತಿಯರು ತಮ್ಮೆಲ್ಲ ಆಶೀರ್ವಾದವನ್ನು ತಮಗೆ ಕರುಣಿಸಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊಟ್ಟ ಮೊದಲನೇದಾಗಿ ದಾವಣಗೆರೆ ನಗರದಲ್ಲಿ ಏನು ನಡೀತಿದೆ, ದಾವಣಗೆರೆ ಜಿಲ್ಲೆಯಲ್ಲಿ ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ನಡೀತಿದೆ, ದೇಶ ವಿದೇಶಗಳಲ್ಲಿ ನಡೀತಿದೆ, ಕ್ರೀಡಾ ಸುದ್ದಿ ಏನಿದೆ ಅನ್ನೋದನ್ನು ಕೂಡ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಅದೆಲ್ಲದಕ್ಕಿಂತ ಮುಂಚಿತವಾಗಿ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಒಂದಷ್ಟು ಕಿವಿ ಮಾತುಗಳು. ಕಾರ್ಯಕ್ರಮ ಕರೆ ಮಾಡುವಾಗ ಸಂಪೂರ್ಣವಾಗಿ ಟಿವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ ಕರೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ಇದು ನೇರ ಪ್ರಸಾದ ಕಾರ್ಯಕ್ರಮ ಆಗಿದ್ದರೂ ಕೂಡ ಈ ಕಾರ್ಯಕ್ರಮ ನಿಮ್ಮ ಟಿವಿ ಪರದೆ ಮೇಲೆ ಪ್ರಸಾರ ಆಗ್ತದೆ 4 ರಿಂದ 5 ಸೆಕೆಂಡ್ ತಡ ಆಗುತ್ತೆ. ಹಾಗಾಗಿ ಟಿ ವಿಯಲ್ಲಿ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಕರೆ ಮಾಡಿ. ಮತ್ತು ಪ್ರಶ್ನೆಗಳಿಗೆ ಉತ್ತರಿಸುವಾಗ ದಯವಿಟ್ಟು 30 ಸೆಕೆಂಡ್ಗಳಿಗಿಂತ ಹೆಚ್ಚಿನ ಸಮಯ ತೆಗೆದುಕೊಬಿಡಿ. ಯಾಕೆಂದರೆ ಬೇರೆ ಕೂಡ ಉತ್ತರ ಗೊತ್ತಿರುತ್ತೆ, ಅವ್ರು ಹೇಳೋಕ್ಕಾಗಲ್ಲ ಅಂತ ಬೇಜಾರು ಮಾಡ್ಕೊಳ್ತಾರಲ್ವಾ. ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಅದ್ರ ಜೊತೆಗೆ ಯಾರಿಗೂ ಕೂಡ ಈಗ ಕಾರ್ಯಕ್ರಮವನ್ನು ಬೆಳಗಿನ ಹೊತ್ತು ನೋಡಲಿಕ್ಕಾಗಲ್ಲ, ಅವ್ರಿಗೋಸ್ಕರ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ಮರುಪ್ರಸಾರ ಆಗುತ್ತೆ. ಅಲ್ಲಿ ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಅದರ ಜೊತೆಗೆ ಈ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊದಲು ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಇತ್ತು. ಈಗ ವಿಶೇಷವಾಗಿ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ನಿಮಗೆ ನೇರ ಪ್ರಸಾರದಲ್ಲಿ ಸಿಗುತ್ತೆ. ಸೊ ಒಂದು ವೇಳೆ ಕರೆಂಟ್ ಇಲ್ಲ ಅಂದರೆ, ಒಂದು ವೇಳೆ ಡಿಶ್ ಇಲ್ಲ ಅಂದರೆ, ಅಥವಾ ನೀವು ಬೇರೆ ಊರಲ್ಲಿ ಇದ್ದೀರಿ ಅಂದರೆ, ಎಲ್ಲಿದ್ದರೂ ಕೂಡ ಗ್ಲೋಬಲಿ ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಈ ಕಾರ್ಯಕ್ರಮವನ್ನು ನೀವು ಆರಾಮಾಗಿ ನಿಮ್ಮ ಮೊಬೈಲ್ನಲ್ಲಿ ನೋಡ್ಬೋದು, ಯೂಟ್ಯೂಬಲ್ಲೇ ನೇರ ಪ್ರಸಾರ. ಸೊ ಮತ್ತು ಅಲ್ಲಿಂದ ನೀವು ಕರೆ ಮಾಡ್ಬೋದು, ನಮಗೆ ಸಾಕಷ್ಟು ಫೋಟೋಸ್ಗಳನ್ನ ವೀಡಿಯೋಸ್ಗಳನ್ನ ಕೂಡ ಶೇರ್ ಮಾಡ್ಬೋದು ಅಂತ ಕೇಳ್ಕೊಳ್ತಾ, ಸೊ ಕಾರ್ಯಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ ಮತ್ತು ನಿಮ್ಮ ಸ್ನೇಹಿತರಿಗೆ ಹಿತೈಷಿಯರು ಕೂಡ ನಮ್ಮ ಕಾರ್ಯಕ್ರಮದ ಬಗ್ಗೆ ತಿಳಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸೊ ಮೊಟ್ಟ ಮೊದಲನೇದಾಗಿ ಇವತ್ತಿನ ದಿನ ವಿಶೇಷವನ್ನು ನೋಡೋದಾದರೆ, ಇವತ್ತು ನ್ಯಾಷನಲ್ ಕ್ಯಾಂಡಿ ದಿವಸ ಇದೆ. ಸೊ ಅಂದರೆ ಅಂತಾರಾಷ್ಟ್ರೀಯ ಅಥವಾ ರಾಷ್ಟ್ರೀಯ ಮಿಠಾಯಿ ದಿವಸ ಅಂತ ಹೇಳ್ಬೋದು. ಸೊ ಮಿಠಾಯಿ ಯಾರಿಗೆ ಇಷ್ಟ ಆಗಲ್ಲ ಅಲ್ವಾ. ಸೊ ಈ ಪೆಪರ್ಮೆಂಟ್ ಚಾಕ್ಲೇಟ್ಸ್ಗಳೆಲ್ಲರೂ ಒಂದಲ್ಲ ಒಂದು ರೀತಿಯಿಂದ ಯಾವುದೇ ವಯಸ್ಸಿನವರಾಗಿದ್ದರೂ ಕೂಡ ಅದನ್ನು ಬಾಯಿ ಚಪ್ಪರಿಸ್ಕೊಂಡು ತಿನ್ನೋದಕ್ಕೆ ಇಷ್ಟಪಟ್ಟೇ ಪಡ್ತಾರೆ. ಆದರೆ ಅದ್ರ ಹಿಂದ್ಗಡೆ ಇರ್ತಕ್ಕಂಥ ಸಿಹಿ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾ ಕೆಟ್ಟದ್ದಾ ಅಂತ ಯೋಚನೆ ಮಾಡಿ ಯಾವಾಗಾದರೂ ಒಮ್ಮೆ ಅಪರೂಪಕ್ಕೆ ತಿಂದರೆ ತುಂಬ ಒಳ್ಳೆಯದು ಅಂತ ಒಂದು ವಿಚಾರವನ್ನು ತಿಳಿಸ್ತಾ ಇವತ್ತಿನ ಒಂದು ನ್ಯಾಷನಲ್ ಕ್ಯಾಂಡಿ ಡೇಗೆ ನಾವು ಕೂಡ ಸಿಹಿಯಾಗಿರ್ತಕ್ಕಂಥ ಮಾತುಗಳನ್ನೇ ಆಡೋಣ ಅಂಥೇಳಿ ಎಲ್ರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲಿಗೆ ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಅಂತ ಹೇಳಿ ನೋಡೋಣ. ತಿಂಡಿ ನಂದು ಕೂಡ ಆಯಿತು ಸರ್. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಶುಭಾಶಯ ಇಲ್ಲ ಸರ್, ನೆನ್ನೆ ನನ್ನ ಮಗಳದು ಮೊಮ್ಮಗೊಂದು ಇದು ಕಳ್ಸಿದ್ ಸರ್ ನೆನ್ನೆ ಸರ್. 9068 ಇಂದ ಕಳಿಸಿದ್ದೀರಾ? ಹ್ಞೂ ಸರ್, ನನ್ನ ಮೊಮ್ಮಗೊಂದು ಇದು 2 ಕಳ್ಸಿ ನೋಡಿ. ಮೊಮ್ಮಗಂದು ಫೋಟೋ ಕಳಿಸಿದ್ದೀರಾ? ಹ್ಞೂ ಸರ್. ಓಕೆ, ಏನು ಕಾರ್ಯಕ್ರಮದ್ದು? ಅದೇ ನೆನ್ನೆ ಮೊನ್ನೆ ಸರ್ ಪ್ರೋಗ್ರಾಮ್ ಇದು ಪೂಜೆ ಮಾಡಿದ್ವಲ್ಲ ಸರ್, ಲಕ್ಷ್ಮೀ ಪೂಜೆ. ಅದರದ್ದು ಲಕ್ಷ್ಮೀ ಪೂಜೆ ಪೂಜೆ ಮಾಡಿ ಫೋಟೋ ಕಳಿಸಿದ್ದೀರಾ? ಹಬ್ಬ ಇತ್ತಲ್ಲ ಸರ್. ಚೆನ್ನಾಗಾಯ್ತಾ ಹಬ್ಬ ಎಲ್ಲ? ಚೆನ್ನಾಗಾಯ್ತು ಸರ್. ಪಟಾಕಿ ಗಿಟಾಕಿ ಎಲ್ಲ ಹೊಡೆದ್ರಾ? ಇಲ್ಲ ಸರ್, ಹೊಡೆಯಲ್ಲ, ಪಟಾಕಿ ಹೊಡೆಯಲ್ಲ ನಾವು. ಪಟಾಕಿ ಹೊಡೆಯಲ್ಲ, ಬಹಳ ಸಂತೋಷ ಆಗ್ಲಿ. ಇದು ನೀವೇ ನಮ್ಮ ಪಾಪು ಎತ್ಕೊಂಡಿರೋದು? ಹ್ಞೂ ಸರ್. ಆಗ್ಲಿ ಒಂದು ನಿಮಿಷ ಫೋಟೋನ ಪ್ರಸಾರ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹ್ಞೂ ಸರ್, 2 ಫೋಟೋ ಸರ್ ಒಟ್ಟಿಗೆ. ನೋಡ್ತಾರೆ ಒಂದು ಮಾತ್ರ ಸಿಗ್ತಾ ಇದೆ, ಇನ್ನೊಂದದು ಕ್ಲಿಯರ್ ಆಗಿಲ್ಲ, ಅದನ್ನ ಪ್ರಸಾರ ಮಾಡೋಕ್ಕಾಗ್ತಿಲ್ಲ. ಒಂದು ಫೋಟೋ ಪ್ರಸಾರ ಆಗ್ತಾ ಇದೆ ನೋಡಿ, ನೀವು ಎತ್ಕೊಂಡಿರೋದು. ಸರ್ ತಿಂಡಿ ಆಯ್ತು, ಫೋಟೋ ಬರ್ತಾ ಇದೆ ನೋಡಿ. ಓಕೆ ಸರ್. ಒಳ್ಳೇದಾಗ್ಲಿ. ಹಾಗೆ ನಿಮ್ಮ ಇದೇ ಮೊಬೈಲ್ಗೆ ಲಿಂಕ್ ಬರುತ್ತೆ, ಆ ಲಿಂಕ್ನ ಓಪನ್ ಮಾಡಿ ಕೂಡ ನೀವು ನೋಡ್ಬೋದು ಯಾವಾಗ ಬೇಕಾದರೂ. ಓಕೆ ಒಳ್ಳೇದಾಗ್ಲಿ ಸರ್, ನಮಸ್ಕಾರ. ನಿಮ್ದಾಯ್ತಾ ತಿಂಡಿ? ಈಗ ಮಾಡ್ತಾ ಇದ್ದೀನಿ ಸರ್, ಚಪಾತಿ. ಆಗ್ಲಿ ಒಳ್ಳೇದಾಗ್ಲಿ ಸರ್, ನಮಸ್ಕಾರ. ಓಕೆ, ಆಯ್ತು, ನಮಸ್ತೆ. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ಒಂದು ಕ್ಯಾಂಡಿ ಡೇ ಬಗ್ಗೆ ಹೇಳ್ತಾ ಇದ್ದೆ. ಅದೇ ರೀತಿ ನ್ಯಾಷನಲ್ ಯೂಸ್ ಯುವರ್ ಕಾಮನ್ ಸೆನ್ಸ್ ಡೇ ಅಂತಕ್ಕಂಥ ಒಂದು ದಿವಸ ಕೂಡ ಇವತ್ತು ಇದೆ. ಸೊ ಯೂಸ್ ಯುವರ್ ಕಾಮನ್ ಸೆನ್ಸ್ ಅಂದರೆ ನಾವು ಸರಿಯಾದ ಸಂದರ್ಭಗಳಲ್ಲಿ ಸರಿಯಾದ ಬುದ್ಧಿಯನ್ನು ಉಪಯೋಗಿಸಬೇಕು ಅಂತ ಹೇಳಿ. ಸೊ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಉಗುರು ಕಟ್ ಮಾಡಬೇಕು ಅಂತ ಹೇಳಿದ್ರೆ ನೇಲ್ ಕಟ್ರ್ ತೊಗೊಂಡ್ರೆ ಸಾಕು ಅಲ್ವಾ. ಅದಕ್ಕೆ ಚಾಕುನೋ ಅಥವಾ ಕತ್ರಿನೋ ದೊಡ್ಡದಾಗಿರ್ತಕ್ಕಂಥ ವಸ್ತು ತೊಗೊಳೋದು ಬೇಡ. ಸೊ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಅಂದರೆ ಪೆಟ್ರೋಲ್ ಖಾಲಿ ಆಗಿದೆಯಾ, ಅಥವಾ ಗಾಡಿ ಇಂಜಿನಲ್ಲಿ ಏನಾದ್ರು ಕಾರ್ಬನ್ ಏನಾದ್ರು ಬ್ಲಾಕ್ ಆಗಿದೆಯಾ ಅದನ್ನು ನೋಡಬೇಕು. ಅದನ್ನು ಬಿಟ್ಟು ಬೆಳಗಿನ ಸಂಜೆವರೆಗೂ ಕೆಕ್ಕೆ ಹೊಡಿತಾ ಇದ್ದರೆ ಹೇಗೆ? ಸೊ ಇವೆಲ್ಲ ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡಿ ಅನ್ನೋದಕ್ಕೆ ನಾವುಗಳು ಬಳಸ್ತಕ್ಕಂಥ ಉದಾಹರಣೆಗಳು.
ಸೊ 24 ಗಂಟೆ ಏನು ಸ್ವಿಚ್ ಆನ್ ಮಾಡಿ ಆಫ್ ಮಾಡಿ ನೋಡ್ತಾನೆ ಇರ್ತೀವಿ. ಕರೆಂಟ್ ಇರಲಿಲ್ಲ ಅಂದರೆ ಆನ್ ಆದರೆ ಇಲ್ಲಿಂದ ಆಗುತ್ತಲ್ವ, ಟಿ ವಿನಾದರೂ ಇಲ್ಲಿಂದ ಆನ್ ಆಗುತ್ತೆ, ಫ್ಯಾನ್ ಆದರೆ ಇಲ್ಲಿಂದ ಆನ್ ಆಗುತ್ತೆ. ಸೊ ಇವೆಲ್ಲ ಒಂದು ಕಾಮನ್ ಸೆನ್ಸ್ ಆಗಿರ್ತಕ್ಕಂಥ ಒಂದು ವಿಚಾರಗಳು. ಹಾಗೆ ಕೆಲವೊಬ್ಬರು ತುಂಬ ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡಿಬಿಡ್ತಾರೆ. ಸೊ ಕಾಮನ್ ಸೆನ್ಸ್ ಇಲ್ಲದೇ, ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಈ ಆನ್ಲೈನಲ್ಲಿ ಆಗ್ತಾ ಇರ್ತಕ್ಕಂಥ ಫ್ರಾಡ್ಗಳು ನಮಗೆ ಇದನ್ನು ಪದೇ ಒತ್ತಿ ಹೇಳ್ತವೆ, ನಾವೆಷ್ಟು ಮೂರ್ಖರಾಗ್ತೀವಿ ಅಂಥೇಳಿ. ನಾನಂತೂ ತುಂಬ ಸಲ ಹೇಳಿದ್ದೀನಿ ಒಂದು ವಿಚಾರವನ್ನು. ಇವತ್ತು ಮತ್ತೊಮ್ಮೆ ಹೇಗಿದ್ರೆ ಯೂಸ್ ಯುವರ್ ಕಾಮನ್ ಸೆನ್ಸ್ ಡೇ ಇರೋದ್ರಿಂದ ನಾನು ತುಂಬ ಸಲ ಹೇಳಿದ್ದೀನಿ, ಈಗಲೂ ಕೂಡ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮೆಲ್ಲ ವಿದ್ಯಾವಂತರಿಗೋಸ್ಕರ ಇದನ್ನು ಅಂಥೇಳಿ ಮತ್ತೆ ನಾನು ರಿಪೀಟ್ ಮಾಡಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ಈ ಹಳ್ಳಿಯವ್ರ ಹತ್ರ ಆಗಲಿ ಅಥವಾ ಈ ಒಂದು ಕಾಮನ್ ಜನರ ಹತ್ರ ಆಗಲಿ, ಅವರು ವಿಡಿಯೋ ಕಾಲ್ಗಳ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳಲ್ಲ ಅಥವಾ ಅಷ್ಟೊಂದು ಭಯನೂ ಬೀಳಲ್ಲ. ಆದರೆ ನಮ್ಮ ಈ ವಿದ್ಯಾವಂತರು ಏನು ಅಂತ ಹೇಳಿದ್ರೆ ಅತಿಯಾಗಿರ್ತಕ್ಕಂಥ ಯೋಚನೆಗಳನ್ನ ಮಾಡಿಬಿಡ್ತಾರೆ. ಸೊ ನಾನು ಮತ್ತೆ ಇನ್ನೊಮ್ಮೆ ಹೇಳ್ತಿದ್ದೀನಿ ಕ್ಲಿಯರ್ ಕಟ್ಟಾಗಿ, ಯಾವ ಇನ್ಸ್ಪೆಕ್ಟರ್ ಆಗಲಿ, ಯಾವ ಇ ಡಿ ಅವರಾಗಲಿ, ಯಾವ ಒಂದು ಕ್ರೈಮ್ ಬ್ರಾಂಚ್ನವರಾಗಲಿ ಅಥವಾ ಇನ್ಯಾವುದೋ ನಾರ್ಕೋಟಿಕ್ ಡಿಪಾರ್ಟ್ಮೆಂಟರಾಗಲಿ, ಯಾರೂ ಕೂಡ ನಿಮಗೆ ವಿಡಿಯೋ ಕಾಲ್ ಆಗಲಿ ವಾಟ್ಸಪ್ ಕಾಲ್ಗಳನ್ನಾಗಲಿ ಮಾಡೋದೇ ಇಲ್ಲ. ಒಂದು ವೇಳೆ ನೀವು ತಪ್ಪು ಮಾಡಿದರೆ ಅಥವಾ ನಿಮ್ಮ ಹೆಸರಲ್ಲಿ ನಿಜವಾಗ್ಲೂ ಆ ಘಟನೆ ನಡೆದಿದ್ದೇ ಆಗಿದ್ದರೆ ನೇರವಾಗಿ ನಿಮ್ಮ ಮನೆಗೆ ನೋಟಿಸ್ ಬರುತ್ತೆ ಅಥವಾ ಅವರೇ ಬಂದ್ಬಿಟ್ಟು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಸೊ ಇದನ್ನು ದಯವಿಟ್ಟು ನೆನಪಿನಲ್ಲಿಟ್ಕೊಳ್ಳಿ, ಯಾರೂ ಕೂಡ ಈ ಒಂದು ಫ್ರಾಡ್ಗಳಿಗೆ ಬಲಿಯಾಗಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಅತ್ಯಂತ ಬೇಸರದ ಸಂಗತಿ ಅಥವಾ ಅತ್ಯಂತ ಒಂದು ಖೇದದ ಸಂಗತಿ ಏನು ಅಂತ ಹೇಳಿದ್ರೆ, 70ಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ವಿದ್ಯಾವಂತರೇ ಮೋಸ ಹೋಗಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಅದರಲ್ಲೂ ಕೂಡ ಡಾಕ್ಟ್ರುಗಳು, ಇಂಜಿನಿಯರ್ಗಳು, ರಿಟೈರ್ಡ್ ಟೀಚರ್ಸ್ಗಳು ಇಬ್ಬರ ಒಂದು ಈ ಥರ ಒಂದು ಸ್ಕ್ಯಾಮ್ಗಳಿಗೆ ಬಲಿಯಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಮತ್ತೆ ನೆನಪು ಮಾಡ್ತಾ ಇದ್ದೀನಿ, ಈ ರೀತಿಯ ಡಿಜಿಟಲ್ ಅರೆಸ್ಟ್ಗಳಾಗಲಿ ಅಥವಾ ಈ ರೀತಿಯ ಒಂದು ಸ್ಕ್ಯಾಮ್ಗಳಿಗೆ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ಇನ್ನೊಂದು ತುಂಬ ಸುಂದರವಾಗಿರ್ತಕ್ಕಂಥ ಒಂದು ಸಾಲಿದೆ, ಯಾವುದೇ ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ನಂಬರಿಂದ ಕರೆ ಬಂದಾಗ ನೀವು ಕನ್ನಡವನ್ನು ಬಿಟ್ಟು ಬೇರೆ ಇನ್ಯಾವುದೇ ಭಾಷೆಯಲ್ಲಿ ಮಾತಾಡಬೇಡಿ. ಅದು ನೀವು ಸ್ಕ್ಯಾಮ್ ಆಗೋದ್ರಿಂದ ತಪ್ಪಿಸ್ಕೊಳ್ಳಲಿಕ್ಕೆ ಸುಲಭವಾಗಿರ್ತಕ್ಕಂಥ ಒಂದು ಉಪಾಯ. ಒಂದು ವೇಳೆ ನಿಮಗೆ ವಿಡಿಯೋ ಕಾಲೇ ಬಂತು ಅಂತ ಅಂದ್ಕೊಳ್ಳಿ ಅಥವಾ ವಾಟ್ಸಪ್ ಕಾಲೇ ಬಂತು ಅಂತ ಅಂದ್ಕೊಳ್ಳಿ, ಇನ್ನೊಂದು ಯಾವುದೇ ನಾರ್ಮಲ್ ಕಾಲೇ ಬಂತು ಅಂತ ಅಂದ್ಕೊಳ್ಳಿ, ಈ ಥರ ನಿಮಗೆ ಬಂದುಬಿಟ್ಟಿದೆ, ನೀವು ಇಷ್ಟು ದುಡ್ಡು ಕೊಡಬೇಕು ಅಂತ ಕೇಳ್ತಿದ್ದಾರೆ ಅಂದರೆ ಅದು ಪಕ್ಕ ಫ್ರಾಡ್ ಅಂತ ಅಂದ್ಕೊಂಬಿಡಿ. ಆಯಿತು, ಬಂದಿದೆಯಾ, ನನ್ನ ಮೇಲೆ ಕೇಸ್ ಇದೆಯಾ, ಸರಿ ನಾನು ಬರ್ತೀನಿ, ಕೋರ್ಟಿಗೆ ಬರಬೇಕಾ ಅಥವಾ ಸ್ಟೇಷನಿಗೆ ಬರಬೇಕಾ ಕೇಳಿ, ಅಲ್ಲಿ ಹೋಗಿ ಅಲ್ಲಿ ಇನ್ನು ಪರೀಕ್ಷೆ ಮಾಡ್ಕೊಳ್ಳಿ, ನಿಮ್ಮ ಮೇಲೆ ಕೇಸ್ ಆಗಿದೆಯಾ ಅಥವಾ ನಿಮ್ಮ ನಂಬರ್ ಮೇಲೆ ಕೇಸ್ ಆಗಿದೆಯಾ ಅಥವಾ ನಿಮ್ಮ ಪಾರ್ಸಲ್ ಏನಾದ್ರು ರಾಂಗ್ ಸಿಕ್ಕಿದೆಯಾ ಅಥವಾ ಬೇರೆ ಯಾರ್ದೋ ಅಡ್ರೆಸ್ಗೆ ಹೋಗಿ ನಿಮ್ಗೆ ಆ ಥರ ಏನಾದರೂ ಘಟನೆಗಳಾಗಿದೆ ನಿಜ, ಅದಕ್ಕೆ ಪರಿಹಾರಗಳಿರುತ್ತೆ. ಅದನ್ನು ಬಿಟ್ಬಿಟ್ಟು ನೀವು ಫೋನಲ್ಲಿ ದುಡ್ಡು ಕೊಟ್ಟ ತಕ್ಷಣ ಸೆಟಲ್ಮೆಂಟ್ ಮಾಡ್ಕೊಳ್ತೀವಿ ಅಂದರೆ ಅದು ಸಿಂಪಲ್ ಫ್ರಾಡ್ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ, ಸೊ ಇವತ್ತು 2 ವಿಶೇಷಗಳ ಬಗ್ಗೆ ಹೇಳಿದ್ದೀನಿ. ಒಂದು ನ್ಯಾಷನಲ್ ಯೂಸ್ ಯುವರ್ ಕಾಮನ್ ಸೆನ್ಸ್ ಡೇ, ಇನ್ನೊಂದು ನ್ಯಾಷನಲ್ ಕ್ಯಾಂಡಿ ಡೇ. ಸೊ ಸ್ವೀಟ್ಸನ್ನು ತಿನ್ನಿ, ಹುಷಾರಾಗಿ ತಿನ್ನಿ, ಅಗತ್ಯ ಇದ್ದಷ್ಟು ಮಾತ್ರ ತಿನ್ನಿ, ಪ್ರತಿನಿತ್ಯ ತಿಂದು ನಿಮ್ಮ ಆರೋಗ್ಯವನ್ನು ದೇಹವನ್ನು ಹಾಳು ಮಾಡ್ಕೋಬೇಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಬನ್ನಿ ಇನ್ನಷ್ಟು ವಿಚಾರಗಳ ಬಗ್ಗೆ ನೋಡ್ತಾ ಹೋಗೋಣ. ಸೊ ಒಂದು ಪ್ರಶ್ನೆನ ಕೇಳ್ತೀನಿ, ಅದಕ್ಕಿಂತ ಮುಂಚಿತವಾಗಿ ಸರ್ಕಾರದಿಂದ ಒಂದು ಹೊಸ ಯೋಜನೆ ಬಂದಿದೆ, ಆ ಯೋಜನೆ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಇನ್ನು ಮುಂದೆ ನೀವು ಯಾವುದೇ ಒಂದು ಸಂದರ್ಭಗಳಲ್ಲಿ ರಾತ್ರಿ 10ರಿಂದ ಬೆಳಗ್ಗೆ 6ರ ನಡುವೆ ಎಲ್ಲೋ ಒಂದು ಕಡೆ ಸಿಗಾಕೊಂಡ್ಬಿಡ್ತೀರಿ, ಯಾವುದೋ ಒಂದು ಊರಿಗೆ ಹೋಗಿರ್ತೀರಿ, ಅಲ್ಲಿ ಬಸ್ ವ್ಯವಸ್ಥೆ ಇರಲ್ಲ, ನೀವು ಮಹಿಳೆಯರೊಬ್ಬರೇ ಇರ್ತೀರಿ ಅಥವಾ ವಯಸ್ಸಾಗಿರ್ತಕ್ಕಂಥರೊಬ್ಬರೇ ಇರ್ತೀರಿ, ನಿಮ್ಮ ಹತ್ರ ಒಂದಷ್ಟು ಹಣಕಾಸು, ಮೊಬೈಲು ಅಥವಾ ಚಿನ್ನ ಏನೋ ಇದೆ, ಭಯ ಆಗ್ತಾ ಇದೆ ಅನ್ನೋ ಸಂದರ್ಭಗಳಲ್ಲಿ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ 1091 ಅಂತಕ್ಕಂಥ ನಂಬರ್ಗೆ ಕರೆ ಮಾಡಬೇಕು. ಪೊಲೀಸರು ಬಂದ್ಬಿಟ್ಟು ನಿಮಗೆ ಯಾವುದೇ ರೀತಿಯ ಒಂದು ತೊಂದರೆ ಆಗದೇ ಇರೋ ಹಾಗೆ ನಿಮ್ಮನ್ನು ಸುರಕ್ಷಿತವಾಗಿ ನಿಮ್ಮ ಮನೆಗೆ ಅಥವಾ ಹತ್ತಿರದ ಸೇಫ್ಟಿ ಪ್ಲೇಸ್ಗೆ ನಿಮ್ಮನ್ನು ತಲುಪಿಸ್ಲಿಕ್ಕೆ ಸಹಾಯ ಮಾಡ್ತಾರೆ ಅಂಥೇಳಿ ಹೇಳಲಾಗಿದೆ. ಸೊ ವಿಶೇಷವಾಗಿ ನಿಮಗೆ ಪೊಲೀಸ್ನವ್ರು ಕರ್ಕೊಂಡು ಹೋಗ್ಲಿಕ್ಕೂ ಕೂಡ ನೀವೇನು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಮಹಿಳೆಯರಿಗೆ ಮಹಿಳಾ ಪೊಲೀಸ್ನರ ಒಂದು ಸೇಫ್ಟಿ ಮತ್ತು ವ್ಯವಸ್ಥೆಯನ್ನು ಮಾಡಿರ್ತಾರೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಇದು ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆವರೆಗೂ ಜಾರಿಯಲ್ಲಿ ಇರ್ತಕ್ಕಂಥ ಕೇಂದ್ರ ಸರ್ಕಾರದ ನೂತನ ವ್ಯವಸ್ಥೆ ಅಂತ ಹೇಳ್ಬೋದು. ಈಗ ಸಪೋಸ್ ನಾವು ಯಾವುದೋ ಒಂದು ಊರಿಗೆ ಹೋಗ್ಬಿಟ್ಟಿರ್ತೀವಿ, ಮಧ್ಯರಾತ್ರಿ ಹೋಗೋದು 11-12 ಗಂಟೆ ಆಗಿಬಿಡುತ್ತೆ. ಸೊ ಅಲ್ಲಿ ಯಾವುದೋ ಆಟೋಗಳು ಸಿಗ್ತಾ ಇಲ್ಲ ಅಥವಾ ಏನು ಬೇರೆ ವ್ಯವಸ್ಥೆ ಇಲ್ಲ, ತೊಂದರೆ ಆಗ್ತಾ ಇದೆ, ಯಾರೋ 1-2-3 ಕುಡಿದ್ಬಿಟ್ಟು ಅಥವಾ ಅನುಮಾನಾಸ್ಪದ ಓಡಾಡ್ತಿದ್ದಾರೆ, ಏನು ಮಾಡಬೇಕು, ಒಬ್ಬಂಟಿಯಾಗಿರ್ತೀವಿ, ಗೊತ್ತಾಗಲ್ಲ ಅನ್ನೋ ಸಂದರ್ಭಗಳಲ್ಲಿ ಈ 1091ಗೆ ಕಾಲ್ ಮಾಡಿದ್ರೆ ತಕ್ಷಣಕ್ಕೆ ಅವ್ರು ಬಂದು ನಿಮ್ಮನ್ನು ಅಲ್ಲಿ ಹತ್ತಿರ ಇರ್ತಕ್ಕಂಥ ಎಲ್ಲಾದರೂ ಒಂದು ಸೇಫ್ಟಿ ಸ್ಥಳಕ್ಕೆ ತಲುಪಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ. ಅಥವಾ ಎಲ್ಲಿಗೆ ಹೋದರೆ ನಿಮಗೆ ಬೇರೆ ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಸಿಗ್ಬೋದು, ಅಲ್ಲಿಗೆ ನಿಮಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಸಂಪೂರ್ಣವಾಗಿ ಉಚಿತವಾಗಿ ಇರ್ತಕ್ಕಂಥ ಈ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಳ್ಳಿ. 1091 ಇದು ವಿಶೇಷವಾಗಿ ಟ್ರಾವೆಲ್ ಮಾಡ್ತಾನೆ ಇರ್ತಕ್ಕಂಥ ಮಹಿಳೆಯರಿಗೆ, ಸೀನಿಯರ್ ಸಿಟಿಸನ್ಸ್ಗಳಿಗೆ ತುಂಬ ಸಹಾಯ ಆಗ್ತಕ್ಕಂಥ ನಂಬರ್. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಯಾರಾದರೂ ಆ ರೀತಿಯ ತೊಂದರೆಗೊಳಗಾಗೋ ಒಂದು ಸಂದರ್ಭ ಇದ್ದರೆ ತಕ್ಷಣಕ್ಕೆ ಅವರಿಗೆ ಅಥವಾ ನಿಮ್ಮ ಮಕ್ಕಳು, ನಿಮ್ಮ
ಮಡದಿನೋ ಎಲ್ಲರೂ ದೂರದಲ್ಲಿದ್ದಾರೆ, ಆಕಸ್ಮಿಕವಾಗಿ ಬಸ್ಸು ಏನೋ ಎಡವಟ್ಟಾಯಿತು, ಏನೋ ಸಿಗಲಿಲ್ಲ ಇನ್ ಟೈಮ್ ಅಂದರೆ, ಸೊ ತಕ್ಷಣಕ್ಕೆ 1091ಗೆ ಕರೆ ಮಾಡಿ ಅಲ್ಲಿ ಕನೆಕ್ಟ್ ಮಾಡಿಸ್ಕೊಂಡು ಹತ್ರ ಇರ್ತಕ್ಕಂಥ ಒಂದು ಯಾವುದೋ ಒಂದು ಸೇಫ್ಟಿ ಸ್ಥಳಕ್ಕೆ ನಿಮ್ಮ ಮಗಳು, ನಿಮ್ಮ ತಾಯಿ, ನಿಮ್ಮ ಹೆಂಡತಿ ಯಾರೇ ಇದ್ದರೂ ಕೂಡ, ಅಥವಾ ನಿಮ್ಮ ತಂದೆನೇ ಸೀನಿಯರ್ ಸಿಟಿಸನ್ ಒಬ್ಬರೇ ಇದ್ದರೂ ಕೂಡ ಅವರಿಗೆ ಆ ತಕ್ಷಣಕ್ಕೆ ಸೇಫಾಗಿ ರೀಚ್ ಮಾಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ಮನೇಲಿತ್ಕೊಂಡೇ ಮಾಡ್ಬೋದು. ಸೊ ಇದನ್ನು ಎಲ್ಲರ ಜೊತೆಗೆ ಹಂಚ್ಕೊಳ್ಳಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ದಾವಣಗೆರೆಯಿಂದ ಸಾಕಷ್ಟು ಸ್ಥಳಗಳಿಗೆ ಹೋಗ್ತಕ್ಕಂಥ ಭಕ್ತರ ಒಂದು ದಂಡ ಇದ್ದೇ ಇದೆ. ನಾನು ಫ್ರೀ ಬಸ್ ಬಗ್ಗೆ ಹೇಳ್ತಾ ಇಲ್ಲ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಇದು ದಾವಣಗೆರೆಯಿಂದ ಶ್ರೀಶೈಲಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಟ್ರೈನ್ಗಳಿಗಂತೂ ಸಿಕ್ಕಾಪಟ್ಟೆ ದೂರ ಆಗತ್ತೆ ಅಂತ ಅನಿಸುತ್ತೆ. ಏಕೆಂದರೆ ಇಲ್ಲಿಂದ ಹುಬ್ಳಿ ಹೋಗಬೇಕು, ಅಲ್ಲಿಂದ ಮತ್ತೊಂದು ಟ್ರೈನ್ನ ಕ್ಯಾಚ್ ಮಾಡಬೇಕು, ಮತ್ತು ಅಲ್ಲಿಂದ ಒಂದಷ್ಟು ದೂರ ನಿಮಗೆ ಏನೋ ಬಸ್ ಜರ್ನಿ ಮಾಡಬೇಕು. ಹೀಗೆ ಸಾಕಷ್ಟು ಎಡ್ರು ತೊಡರುಗಳಿದೆ. ಆದರೆ ಅದನ್ನೆಲ್ಲ ಅರ್ಥಕೊಂಡಿರ್ತಕ್ಕಂಥ ನಮ್ಮ ದಾವಣಗೆರೆಯ KSRTC ವಿಶೇಷವಾಗಿರ್ತಕ್ಕಂಥ ಸ್ಲೀಪರ್ ಪಲ್ಲಕ್ಕಿ ಬಸ್ಸನ್ನು ವ್ಯವಸ್ಥೆ ಮಾಡಿದೆ. ಹವಾನಿಯಂತ್ರಿತ ಇದೆ, ಅಂದರೆ ಏರ್ ಕಂಡೀಷನ್ ಇರ್ತಕ್ಕಂಥ ಬಸ್ಸು. ಸ್ಲೀಪರ್ ಪಲ್ಲಕ್ಕಿ ಬಸ್ಸು ಇಲ್ಲಿಂದ ನಮ್ಮ ದಾವಣಗೆರೆಯಿಂದ ನೇರವಾಗಿ ಶ್ರೀಶೈಲಕ್ಕೆ ಪ್ರವಾಸ ಮಾಡ್ತಾ ಇದೆ. ನಿನ್ನೆ ಇದನ್ನು ಅಧಿಕೃತವಾಗಿ ಲಾಂಚ್ ಮಾಡಿದ್ದಾರೆ. ಸೊ ಅಟ್ ದ ಸೇಮ್ ಟೈಮ್ ಶ್ರೀಶೈಲದಿಂದ ದಾವಣಗೆರೆಗೂ ಕೂಡ ನೇರ ಒಂದು ಬಸ್ ವ್ಯವಸ್ಥೆ ಇರುತ್ತೆ. ಏಕೆಂದರೆ ಇಲ್ಲಿಂದ ಸಾಕಷ್ಟು ಜನ ಭಕ್ತರು ಟ್ರೈನ್ ಮೂಲಕನೇ ಟ್ರಾವೆಲ್ ಮಾಡ್ತಾ ಇರ್ತೀರಿ. ಒಂದು ಟೈಮ್ ಕೂಡ ತುಂಬ ಕನ್ಸ್ಯೂಮ್ ಆಗ್ತಿರುತ್ತೆ, ಮತ್ತು ನಿಮ್ಗೆ ಯಾವಾಗ ಬೇಕಂದ್ರೆ ಆವಾಗ ರಿಸರ್ವೇಷನ್ ಸಿಗೋದಿಲ್ಲ ಟ್ರೈನ್ಗಳಲ್ಲಿ. ಇಲ್ಲಿ ಬಸ್ ವ್ಯವಸ್ಥೆ ಇರೋದ್ರಿಂದ ಯಾವತ್ತು ಬಸ್ ಅಷ್ಟು ಫುಲ್ಲಾಗಿರೋಲ್ಲ. ಸೊ ನಿಮಗೆ ಹೋಗಬೇಕು ಅಂದರೆ ಒಂದು ದಿವಸ ಮುಂಚಿತವಾಗಿ ಪ್ಲಾನ್ ಆದರೂ ಕೂಡ ನೀವು ಆರಾಮಾಗಿ ಹೋಗಿ ಬರ್ಬೋದು ಕುಟುಂಬ ಸಮೇತರಾಗಿ. ಸೊ ಇದನ್ನು ಉಪಯೋಗಿಸ್ಕೊಳ್ಳಿ. ಅದೇ ರೀತಿ ಶ್ರೀಶೈಲದ ಭಕ್ತರು ಯಾರಿದ್ದಾರೆ ಅವ್ರಿಗೆ ತಿಳಿಸಿ, ಯಾರೆಲ್ಲ ಹೋಗಬೇಕು ಅಂತಿದ್ರಿ ಪಲ್ಲಕ್ಕಿ ಬಸ್ ವ್ಯವಸ್ಥೆ KSRTC ವತಿಯಿಂದ ಮಾಡಲಾಗಿದೆ, ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಮೊನ್ನೆ ಇದಕ್ಕಿದ್ದಾಗೇ ಕುಂದವಾಡ ಕೆರೆಯಲ್ಲಿ ಸಾಕಷ್ಟು ಮೀನುಗಳು ತಮ್ಮ ಪ್ರಾಣವನ್ನು ಕಳ್ಕೊಂಡು ನೀರಿನಲ್ಲಿ ತೇಲೋಡೋದಕ್ಕೆ ಶುರುವಾಗ್ಬಿಟ್ಟಿತ್ತು. ಸೊ ಸಾಕಷ್ಟು ಜನರಲ್ಲಿ ಆತಂಕ ಆಗ್ಬಿಟ್ಟಿತ್ತು, ಏನೋ ನೀರಿಗೇನಾದರೂ ವಿಷ ಬೆರೆಸ್ಬಿಟ್ರ, ಅಥವಾ ನೀರಲ್ಲಿ ಏನಾದರೂ ಕಲುಷಿತವಾಗಿರ್ತಕ್ಕಂಥ ಒಂದು ಆಹಾರ ಏನಾದರೂ ಮಿಕ್ಸ್ ಆಗಿದೆಯಾ, ಯಾಕೆ ಈ ರೀತಿ ಮೀನುಗಳು ಸಾಯ್ತಾ ಇದ್ದಾವೆ ಅಂತಕ್ಕಂಥ ಒಂದಷ್ಟು ಟೆನ್ಷನ್ ಆಗಿತ್ತು. ಆದರೆ ಆ ರೀತಿಯ ಏನೂ ಸಮಸ್ಯೆ ಇಲ್ಲ, ಆಕಸ್ಮಿಕವಾಗಿ ಆ ರೀತಿ ಆಗಿದೆ. ಸೊ ಯಾರ ಪ್ರಾಣಕ್ಕೂ ಏನು ತೊಂದರೆ ಆಗಲ್ಲ, ಯಾರು ಗಾಬರಿ ಆಗಬೇಡಿ ಅಂಥೇಳಿ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿದ್ದಾರೆ. ಸೊ ಹಾಗಾಗಿ ಆ ಮೀನುಗಳನ್ನಂತೂ ಸದ್ಯಕ್ಕೆ ತಿನ್ನೋದಕ್ಕೆ ಹೋಗಬೇಡಿ. ಬಟ್ ಏನು ಅಂತ ಹೇಳಿದ್ರೆ, ಸೊ ಯಾವುದೇ ರೀತಿ ಡೇಂಜರಸ್ ಆಗಿರ್ತಕ್ಕಂಥ ಘಟನೆ ಇಲ್ಲ, ಯಾರೋ ಅದ್ರ ಬಗ್ಗೆ ಅಷ್ಟು ಪ್ಯಾನಿಕ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ಏನು ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿದ್ದಾರೆ. ಅದು ನಿಜಕ್ಕೂ ಒಂದು ಸಮಾಧಾನಕರ ಸಂಗತಿ. ಬಟ್ ಆ ರೀತಿ ಮುಂದಿನ ದಿನಗಳಲ್ಲಿ ಆಗದೇ ಇರತಕ್ಕಂಥ ಹಾಗೆ ನೋಡ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಂತಕ್ಕಂಥದ್ದು ನಮ್ಮ ಒಂದು ರಿಕ್ವೆಸ್ಟ್. ಸೊ ನಾನು ತುಂಬ ಸರಿ ಹೇಳ್ತಾ ಇರ್ತೀನಿ, ಮಹಾನಗರ ಪಾಲಿಕೆಯಿಂದ ನಮ್ಮ ಮನೆಯ ಹತ್ತಿರ ಈ ಸ್ವಚ್ಛತೆಯವರು ಅಥವಾ ನಮ್ಮ ಮನೆಯ ಕಸವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಏನು ಜನ ಬರ್ತಾರೆ, ಅವ್ರಿಗೆ ದಯವಿಟ್ಟು ಒಂದಷ್ಟು ಪ್ರೀತಿ ಸಹಕಾರ, ಅವ್ರ ಬಗ್ಗೆ ಒಂದಷ್ಟು ಅನುಕಂಪವನ್ನು ನಾವು ಇಟ್ಕೊಳ್ಳೋಣ ಅಂಥೇಳಿ. ಆದರೆ ಬೆಂಗಳೂರಿನಂಥ ಮಹಾನಗರ ದೊಡ್ಡ ದೊಡ್ಡ ನಗರಗಳಲ್ಲಿ ಈ ಕಸವನ್ನು ನಮ್ಮ ಬೆಂಗಳೂರಿಗೆ ಯಾಕೆ ಸರ್, ನಮ್ಮ ದಾವಣಗೆರೆಯಲ್ಲೇ ಮನೆ ಹತ್ರನೇ ಬಂದು ಕಸವನ್ನು ಫ್ರೀ ತೊಗೊಂಡು ಹೋಗ್ತೀವಿ ಅಂದರೂ ಕೂಡ ಅದೇನೋ ಗೊತ್ತಿಲ್ಲ. ಕೆಲವೊಬ್ಬರಿಗೆ ಇನ್ನೊಬ್ಬರು ಮನೆ ಮುಂದೆ ಅಥವಾ ಇನ್ನೊಂದು ರಸ್ತೆ ಕಾರ್ನರಲ್ಲಿ ಅಥವಾ ಎಲ್ಲೋ ಓಡಾಡೋ ರೋಡಲ್ಲಿ ಕಸ ಹಾಕೊಂಡ್ಬಿಟ್ಟು ಆ ಸ್ಮೆಲ್ ತೊಗೊಳೋದಂದ್ರೆ ತುಂಬ ಇಷ್ಟ ಅಂತ ಅನಿಸುತ್ತೆ. ಇದಕ್ಕೆ ಬೇಸತ್ತು ಹೋಗ್ಬಿಟ್ಟಿರ್ತಕ್ಕಂಥ ಬೆಂಗಳೂರಿನವರು, ಅಂದರೆ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ BBMPಯಿಂದ 2 ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಬೇಸತ್ತು ಇನ್ನು ಕ್ಲೀನ್ ಮಾಡೋಕ್ಕೆ ನಮ್ಮ ಕೈಲಿ ಆಗೋದೇ ಇಲ್ಲ ಅಂದ್ಕೊಂಡು 2 ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅದು ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದು ನಿಮಗೆ ತುಂಬ ದೊಡ್ಡ ಮೊತ್ತದ ದಂಡವನ್ನು ವಿಧಿಸ್ತಾ ಇದ್ದಾರೆ. ಯಾರು ಈ ರೀತಿಯ ಕಸವನ್ನು ಎಲ್ಲೆಂದರಲ್ಲಿ ರಸ್ತೆ ಬದಿಗಳಲ್ಲಿ ಬಿಸಾಕ್ತಾರೆ, ಅವರ ಒಂದು ಮನೆ ಮೇಲೆ ಅಥವಾ ಅವ್ರ ಮೇಲೆ, ಆ ವ್ಯಕ್ತಿಗಳ ಮೇಲೆ ದೊಡ್ಡ ಮೊತ್ತದ ದಂಡವನ್ನು ಹಾಕ್ತಾರೆ. ಇನ್ನು 2ನೇದು ಅಂತ ಹೇಳಿದ್ರೆ, ಒಂದು ವೇಳೆ ಹೆಂಗೋ ಕಷ್ಟಪಟ್ಕೊಂಡು ದಂಡನಾರು ಕಟ್ಬಿಡ್ಬೋದು. ಏನೋ ಅಂದ್ರೆ BBMP ಅವರು ಒಂದು ಸ್ವಲ್ಪ ಕರುಣಾಮಯಿಗಳು, ಹಬ್ಬಬ್ಬ ಅಂದರೆ ಒಂದು 500-1000 ರೂಪಾಯಿ ದಂಡ ಹಾಕ್ಬಿಡ್ಬೋದು. ಅದನ್ನು ದಂಡ ಹೆಂಗಾದ್ರೂ ಕಟ್ಬಿಡ್ಬೋದು. 2ನೇದು ಇದೆಯಲ್ಲ, ಇನ್ನೊಂದು ಸ್ವಲ್ಪ ರಿಸ್ಕಿ. ಏನು ಸ್ಟೆಪ್ಸ್ ತೊಗೊಳ್ತಾ ಇದ್ದಾರೆ ಈ BBMP ಅವರು ಅಂತ ಹೇಳಿದ್ರೆ, ಒಂದು ದೊಡ್ಡ ಗಾಡಿ ಕಸ ತೊಗೊಂಬಂದ್ಬಿಡ್ತಾರೆ. ಯಾರು ಕಸವನ್ನು ತೆಗೆದುಕೊಂಡು ಹೋಗಿ ರಸ್ತೆ ಬದಿಲಿ ಹಾಕಿರ್ತಾರೆ ಅವ್ರ ಮನೆ ಮುಂದೆ ಆ ಕಸ ಡಂಪ್ ಮಾಡಿ ಹೋಗ್ಬಿಡ್ತಾರೆ. ಇದು ನಿಜವಾಗ್ಲೂ ಕೂಡ BBMP ಅವರಿಗೆ ಯಾರು ಇಂಥ ಐಡಿಯಾ ಕೊಟ್ಟರೋ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಟ್ರಮೆಂಡಸ್ ಆಗಿ ವರ್ಕ್ ಆಗ್ತಾ ಇದೆ. ಆ ಥರ ಒಂದು ಪನಿಷ್ಮೆಂಟ್ ಒಂದು 4-5 ಜನರಿಗೆ ಕೊಟ್ಟಿದ್ದು, ಯಾರು ಒಬ್ಬರು ಕೂಡ ರಸ್ತೆ ಬದಿ ಕಸ ಹಾಕೋದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಯಾಕೆಂದರೆ ಆ ಕಸವನ್ನು ಮತ್ತೆ ಯಾರಿಗೆ ಕರ್ಕೊಂಡೋಗಿ ಲಾರಿ ಅವನಿಗೆ ಕರೆಸಿ ಮತ್ತು ಅವನಿಗೆ 1000 ರೂಪಾಯಿ ಕೊಟ್ಟು ಆ ಡಂಪ್ ಮಾಡಿಸೋದು. ಆ ಡಂಪ್ ಮಾಡಿಸೋದು ಹಂಗಿರಲಿ, ಅಲ್ಲಿ ಅವ್ರಿಗೆ ಈ ವಾಸನೆ ಕೂತ್ಕೋಬೇಕಲ್ಲ, ಅಕ್ಕಪಕ್ಕದವ್ರಿಂದ ಎಲ್ಲರಿಂದ ಮರ್ಯಾದೆ ಬೇರೆ ಹೋಗುತ್ತೆ. ಸೊ ಈ ರೀತಿ ಸಾಕಷ್ಟು ಒಂಥರ
ಪ್ಯಾನಿಕ್ ಆಗ್ತಕ್ಕಂಥ ಘಟನೆಗಳು ನಡೆದು ಬಿಡುತ್ತೆ, ಎಂಬ್ರಾಸ್ಮೆಂಟ್ ಆಗಿರ್ತಕ್ಕಂಥ ಘಟನೆಗಳು. ಸೊ ಅದರಿಂದ ಎಲ್ಲ ಬಚಾವಾಗಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಒಂದಷ್ಟು ಕಾಮನ್ ಸೆನ್ಸನ್ನು ಯೂಸ್ ಮಾಡಿ, ಒಂದಷ್ಟು ಬುದ್ಧಿವಂತಿಕೆಯನ್ನು ಯೂಸ್ ಮಾಡಿ, ಮನೆ ಹತ್ರ ನಮ್ಮ ಮನೆಯ ಕಸವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಏನು ಬರ್ತಾರೆ ಮಹಾನಗರ ಪಾಲಿಕೆಯವರಾಗಿರ್ಬೋದು, ಅಥವಾ ಬೆಂಗಳೂರಿನಲ್ಲಿದ್ದರೆ BBMP ಅವರಾಗಿರ್ಬೋದು, ಅಥವಾ ಇನ್ಯಾವುದಾದ್ರು ಬೇರೆ ಊರಲ್ಲಿದ್ದರೆ ಅಂದರೆ ಆ ಊರಿನ ಮಹಾನಗರ ಪಾಲಿಕೆಯವರು ಅಥವಾ ಏನು ಕಾರ್ಪೊರೇಷನವ್ರು ಬರ್ತಾರೆ, ಅವರ ಹತ್ರ ನೀವು ಹೋಗ್ಬಿಟ್ಟು ಆ ಕಸವನ್ನು ಕೊಟ್ಟು ಬಂದರೆ ಸಾಕು. ಇಲ್ಲ ಅಂದರೆ ನೀವೇ ನಿಮ್ಮ ಮನೆಯ ಎದುರುಗಡೆ ಬಿದ್ದಂತಹ ಲಾರಿಗಟ್ಟಲೆ ಕಸವನ್ನು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಯಾರನ್ನೋ ಕರ್ಕೊಂಬಂದು ತೆಗೆದು ಮನೆ ಹತ್ರ ಇರ್ತಕ್ಕಂಥವ್ರು ಎಲ್ಲರ ಕಡೆಯಿಂದ ಉಗಿಸ್ಕೊಂಡು ಮರ್ಯಾದೆ ಕಳ್ಕೊಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಸೊ ಇನ್ನು ಮುಂದಾದರೂ ಜವಾಬ್ದಾರಿಯನ್ನು ಅರ್ಥಕೊಂಡು ಈ ರೀತಿಯ ಎಡವಟ್ಟಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ಬಹುಶಃ ಸುಧಾ ಮೇಡಮ್ ಇರಬೇಕು. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಹ್ಞೂ ಸರ್, ಆಯ್ತು ಸರ್. ಪಲಾವು ಮೊಸರು ಬಜ್ಜಿ. ಪಲಾವು ಮೊಸರು ಬಜ್ಜಿ, ಸೂಪರ್. ಓಕೆ ಅಮ್ಮ, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇವತ್ತು ಯಾರು ಬರ್ತಡೆ ಅನಿಸ್ತಾರೆ, ಎಲ್ಲರಿಗೂ ನಮ್ಮ ಕಡೆಯಿಂದ ಶುಭಾಶಯ ಇದೆ ಸರ್. ಖಂಡಿತಮ್ಮ, ಸ್ವಲ್ಪ ಜೋರಾಗಿ ಮಾತಾಡಿ, ನೀವು ಮಾತಾಡ್ತಿರೋದು ತುಂಬ ದೂರದಿಂದ ಕೇಳಿಸ್ತಾ ಇದೆ. ಹ್ಞೂ ಸರ್. ಓಕೆ ಅಮ್ಮ, ಹೇಳಿ. ಇವತ್ತು ವಿಶೇಷ ಹಾಂ, ಈಗ ಕೇಳಿಸ್ತಾ ಇದೆ. ಇವತ್ತು ನವೆಂಬರ್ 4ನೇ ತಾರೀಕು. ಸೊ ನಿಮ್ಮ ಕಡೆಯಿಂದ ಎಲ್ರಿಗೂ ಬರ್ತ್ಡೇ ವಿಶಸ್ನ ಮತ್ತು ಆ್ಯನಿವರ್ಸರಿ ವಿಶಸ್ನ ತಿಳಿಸ್ತಾ ಇದ್ದೀನಿ. ಹೇಳಿಮ್ಮ, ಇವತ್ತು ವಿಶೇಷವಾಗಿರ್ತಕ್ಕಂಥ ಮಂಗಳವಾರ ಆಗಿರೋದ್ರಿಂದ ಯಾವುದಾದ್ರೂ ಭಕ್ತಿಗೀತೆ ಅಥವಾ ಭಾವಗೀತೆ ಏನಾದರೂ ಹೇಳ್ತೀರಾ? ಹೇಳ್ತೀವಿ ಸರ್. ಓಕೆ. ವಾಯ್ಸ್ ಸ್ವಲ್ಪ ಸ್ಲೋ ಆಗಿದೆ, ನಮಗೂ ಹುಷಾರಿರ್ಲಿಲ್ಲ ಸರ್, ಅದಕ್ಕೆ. ಹಾಂ ಹಾಂ, ಹೇಳಿ, ತೊಂದರೆ ಇಲ್ಲ. ಹುಷಾರಿರ್ಲಿಲ್ಲ ಸರ್, ನಿನ್ನೆಲ್ಲ ಹೋಗಿ ಬಂದ್ವಿ ಹಾಸ್ಪಿಟ್ಲಿಗೆ. ಇವಾಗ ಸ್ವಲ್ಪ ಪರವಾಗಿಲ್ಲ ಸರ್. ಓಕೆ, ಹೇಳ್ತೀನಿ ಸರ್, ಭಕ್ತಿಗೀತೆ ಹೇಳ್ತೀನಿ ಸರ್. ಹೇಳಿಮ್ಮ, ಹೇಳಿ. ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಧಾನ್ಯಲಕ್ಷ್ಮಿಗೆ ನೀವು ಧೂಪ ದೀಪ ಹಚ್ಚಿರೆ, ಧಾನ್ಯಲಕ್ಷ್ಮಿಗೆ ನೀವು ಧೂಪ ದೀಪ ಹಚ್ಚಿರೆ. ಕನಕಲಕ್ಷ್ಮಿಗೆ ನೀವು ನೈವೇದ್ಯವ ತನ್ನಿರೆ, ಕನಕಲಕ್ಷ್ಮಿಗೆ ನೀವು ನೈವೇದ್ಯವ ತನ್ನಿರೆ. ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಬಲದ ಕಾಲು ಮುಂದೆ ಇಟ್ಟು ಹೊತ್ತಿಲ ತಾತಿ ಬಾರಮ್ಮ, ಭಾಗ್ಯಲಕ್ಷ್ಮಿ ಮಾಂಗಲ್ಯ ಸೌಭಾಗ್ಯವ ನೀಡಮ್ಮ. ಬಲದ ಕಾಲು ಮುಂದೆ ಇಟ್ಟು ಹೊಸಿಲ ತಾತಿ ಬಾರಮ್ಮ, ಭಾಗ್ಯಲಕ್ಷ್ಮಿ ಮಾಂಗಲ್ಯ ಸೌಭಾಗ್ಯವ ನೀಡಮ್ಮ. ಹಾಲು ತುಪ್ಪ ಒಳೆ ಹರಿಸಿ ಹರ್ಷ ಸುಖವ ತಾರಮ್ಮ, ಹಾಲು ತುಪ್ಪ ಹೊಳೆ ಹರಿಸಿ ಹರ್ಷ ಸುಖವ ತಾರಮ್ಮ. ಧನಧಾನ್ಯವ ಕೊಟ್ಟು ಸಂತಾನ ಕರುಣಿಸಮ್ಮ, ಧನಧಾನ್ಯವ ಕೊಟ್ಟು ಸಂತಾನವ ಕರುಣಿಸಮ್ಮ. ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಕ್ಷೀರಾಭಿತನಯ ಆನಂದ ನಿಲಯ ವಿಷ್ಣು ಪ್ರಿಯ ಬಾರೆ, ಕಮಲ ನಯನ ನಿಜ ಕಮಲ ವದನೆ ಕಮಲಾಕ್ಷವಲ್ಲದೆ ಬಾರೆ. ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಪುಷ್ಪ ಸುಗಂಧಿನಿ ಹರ್ಷ ವಿಲಾಸಿನಿ ಕರುಣೆಯನ್ನು ತೋರೆ, ಪುಷ್ಪ ಸುಗಂಧಿನಿ ಹರ್ಷ ವಿಲೋಚನಿ ಕರುಣೆಯನ್ನು ತೋರೆ. ಅನಂತ ರೂಪಿಣ ಚಿರ ಸುಖದಾಹಿನಿ ಇಷ್ಟಾರ್ಥವನ್ನಿದ್ದಾರೆ, ಅನಂತ ರೂಪಿಣ ಚಿರ ಸುಖದಾಹಿನಿ ಇಷ್ಟಾರ್ಥವನ್ನಿದ್ದಾರೆ. ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ, ಹೂಮಾಲೆ ಹಾಕಿರೆ, ಹೂಮಾಲೆ ಹಾಕಿರೆ. ಧನ್ಯವಾದಗಳಮ್ಮ, ತುಂಬ ಒಂದು ಸುಂದರವಾಗಿರ್ತಕ್ಕಂಥ ಗೀತೆ. ಒಂದು ಪ್ರಶ್ನೆ ಕೇಳ್ಬೋದಾ? ಕೇಳಿ ಸರ್. ಕನ್ನಡದ ಮೊದಲ ಲೇಖಕರು ಯಾರು ಅಂತ? ಆಪ್ಷನ್ಸ್ ಬಂದು ನೇಮಿಚಂದ್ರ, ವಿಜಯ, ಮಹಾಲಿಂಗ ರಂಗ.
ಮಹಾಲಿಂಗ ಇದೆ ಇರ್ಬೋದು ಸರ್ ಲಾಸ್ಟ್ ಆಪ್ಷನ್. ಮಹಾಲಿಂಗ ರಂಗ ಇರಬೇಕು ಅಂತ ಹೇಳ್ತಿದ್ದೀರಾ? ಫೋನ್ ಸರ್. ಓಕೆ ಅಮ್ಮ, ಇನ್ನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸರಿನಾ ತಪ್ಪಾ ಅಂತ ಹೇಳ್ತೀನಿ. ಸೊ ಧನ್ಯವಾದಗಳಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಒಳ್ಳೇದಾಗಲಿ. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿಮ್ಮ. ಆಯ್ತು ಸರ್. ಒಳ್ಳೆದಾಗ್ಲಿ, ಥ್ಯಾಂಕ್ ಯು ಸರ್. ಗುಡ್ ಒಳ್ಳೆದಾಗ್ಲಿ. ಮಾರ್ನಿಂಗ್ ಸರ್ ನಿಮಗೆ. ಏನು ಹೇಳಿ? ಗುಡ್ ಮಾರ್ನಿಂಗ್ ಸರ್ ನಿಮಗೆ. ವೆರಿ ಗುಡ್ ಮಾರ್ನಿಂಗ್. ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ಸೊ ನಿನ್ನೆ ಕನ್ನಡದ ಮೊದಲ ಕವಿ ಯಾರು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ಸೊ ಕನ್ನಡದ ಮೊದಲ ಕವಿ ಪಂಪರು. ಅದೇ ರೀತಿ ಇವತ್ತು ಕನ್ನಡದ ಮೊದಲ ಲೇಖಕರು ಯಾರು ಅನ್ನೋದನ್ನು ತಿಳಿಸ್ಕೊಡೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಅದನ್ನು ಪ್ರಶ್ನೆಯನ್ನು ಕೇಳಿದ್ದೀನಿ, ಯಾರಿಗಾದ್ರೂ ಉತ್ತರ ಗೊತ್ತಿದ್ದರೆ ಹೇಳಿ. ಕನ್ನಡದ ಮೊದಲ ಲೇಖಕರು ಯಾರು? ಸೊ ಬನ್ನಿ, ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ಬಹುಶಃ ವಿನಯ್ ಅವರು. ನಮಸ್ತೆ ವಿನಯ್ ಸರ್. ನಮಸ್ತೆ ನಮಸ್ತೆ ಸರ್, ಹೇಗಿದ್ದೀರಿ ಸರ್? ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್, ಶುಭೋದಯ. ತಿಂಡಿ ಆಯ್ತಾ? ತಿಂಡಿ ಮೊಸರು ಇಡ್ಲಿ ಸರ್. ಮೊಸರು ಇಡ್ಲಿ? ರವೆ ಮೊಸರು ಇಡ್ಲಿ. ಅಬ್ಬಾ, ರವೆ ಮೊಸರು ಇಡ್ಲಿ. ಓಕೆ ಸರ್, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಇಲ್ಲ ಸರ್. ಓಕೆ, ಒಂದು ಪ್ರಶ್ನೆ ಕೇಳ್ಬೋದಾ? ಹೇಳಿ ಸರ್. ಕನ್ನಡದ ಮೊದಲ ಲೇಖಕರು ಯಾರು ಅಂತ. ಸರ್ ಆಪ್ಷನ್. ಆಪ್ಷನ್ಸ್ ಬಂದು ನೇಮಿಚಂದ್ರ, ಎರಡನೇದು ಶ್ರೀ ವಿಜಯ, ಮೂರನೇದು ಮಹಾಲಿಂಗ ರಂಗ. ಏನಾ? ನೇಮಿಚಂದ್ರ. ಶೋರಾ? ಓಕೆ, ನೋಡೋಣ ಸರ್. ಇನ್ನ ಕೆಲವೇ ಕ್ಷಣಗಳಲ್ಲಿ ಉತ್ತರ ಸರಿನಾ ತಪ್ಪ ಅಂತ ಹೇಳ್ತೀನಿ. ಆಪ್ಷನ್ ಸಿ ಇರ್ಬೋದು, ಡೌಟ್ ಇದೆ ನನಗೆ. ಮಹಾಲಿಂಗ ರಂಗನಾ? ಡೌಟ್ ಇದೆ ಸರ್ ನನಗೆ. ಇನ್ನು ಓದಿಲ್ಲ ಸರ್ ನಾನು. ಓದಿಲ್ಲ, ಈಗ ಓದಿ ಆಗಿದ್ರೆ? ಓಕೆ, ಹೇಳ್ತೀನಿ ಸರ್ ಉತ್ತರ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸರಿನಾ ತಪ್ಪ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಅದಕ್ಕೆ ಮಾಡಿದೆ. ಎಸ್ ಸರ್, ಎಸ್ ಸರ್, ಹೇಳ್ತೀನಿ ಸರ್ ಉತ್ತರ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಜೈ ಶ್ರೀರಾಮ್ ಸರ್. ಜೈ ಶ್ರೀರಾಮ್ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ಸೊ ಆರೋಗ್ಯದ ಒಂದು ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿನೂತನವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ನಮ್ಮ ರಾಜ್ಯದ ಜನರಿಗೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಹೊಸ ಹೆಜ್ಜೆಯನ್ನು ಇಡ್ತಾ ಇದೆ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ. ತಮ್ಮ ಹೆಸರು ಏನಂದ್ರಿ? ಕಾವ್ಯ ಸರ್. ಕಾವ್ಯ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ದಾವಣಗೆರೆ ಸರ್. ದಾವಣಗೆರೆಯಿಂದ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ನನಗೆ ಫಸ್ಟ್ ಟೈಮ್ ಸರ್ ಕಾಲ್ ಸಿಕ್ಕಿರೋದು, ಬಹಳ ಖುಷಿ ಆಗ್ತಿದೆ. ನನಗೂ ಕೂಡ ತುಂಬಾ ಖುಷಿ ಆಗ್ತಿದೆ ಅಮ್ಮ. ಯಾವ ಏರಿಯಾ ದಾವಣಗೆರೆಯಲ್ಲಿ? ಹಳೆ ಚಿಕ್ಕನಹಳ್ಳಿ ಸರ್, APMC ಮಾರ್ಕೆಟ್ ಹತ್ರ. ಹಳೆ ಚಿಕ್ಕನಹಳ್ಳಿ, APMC ಮಾರ್ಕೆಟ್ ಹತ್ರ. ಓಕೆ. ಹಾ ಸರ್. ತಿಂಡಿ ಆಯ್ತಾ ನಿಮ್ದು? ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಿದೆ ಸರ್. ಧನ್ಯವಾದಗಳು ಅಮ್ಮ. ತಿಂಡಿ ಆಯ್ತಾ ತಮ್ದು? ಹ್ಞೂ ಸರ್, ತಿಂಡಿ ಆಯ್ತು. ನಿಮ್ದು ಸರ್? ತಿಂಡಿ ಇನ್ಮೇಲೆ ತಿನ್ಬೇಕು. ಏನ್ ತಿಂದ್ರಿ? ಏನ್ ಸರ್? ತಿಂಡಿ ಇನ್ಮೇಲೆ ತಿನ್ಬೇಕು. ಏನ್ ತಿಂದ್ರಿ ಕೇಳ್ದೆ ನೀವು? ನಾನ್ ಬಿಸಿಬೇಳೆ ಬಾತ್ ಮಾಡಿದ್ದೆ ಸರ್. ಬಿಸಿಬೇಳೆ ಬಾತ್. ಓಕೆ, ಸೂಪರ್. ಹೇಳಿಮ್ಮ, ನೀವು ಹೌಸ್ ವೈಫಾ ಅಥವಾ ಏನಾದರೂ ವರ್ಕ್ ಮಾಡ್ತೀರಾ, ಓದ್ತಾ ಇದ್ದೀರಾ? ಇಲ್ಲ ಸರ್, ಮನೆಯಲ್ಲೇ ಇರ್ತೀನಿ ಸರ್. ಮನೇಲೇ ಇದ್ದೀರಿ. ಓಕೆ. ಸೊ ಏನು ಮಾಡ್ತಾ ಇರ್ತೀರಿ ಫ್ರೀ ಟೈಮಲ್ಲಿ? ಡ್ರಾಯಿಂಗು, ಪೇಂಟಿಂಗು ಅಥವಾ ರಂಗೋಲಿ, ಮೆಹಂದಿ, ಬಟ್ಟೆ ಹೊಲಿಯೋದು ಏನಾದ್ರು ಹ್ಯಾಬಿಟ್ಸ್ ಇದೆಯಾ? ಏನಿಲ್ಲ ಸರ್, ರಂಗೋಲಿ ಹಾಕೋದು, ಮನೆ ಕೆಲಸ ಅಷ್ಟೇ ಸರ್. ಓಕೆ ಅಮ್ಮ, ತೊಂದರೆ ಇಲ್ಲ. ರಂಗೋಲಿ ಹಾಕೋದು ಕೂಡ ಒಂದು ತುಂಬಾ ಕಷ್ಟದ ಕೆಲಸ. ನೋಡೋದಕ್ಕೆ ತುಂಬಾ ಸುಲಭ ಅನ್ಸಿದ್ರು ಕೂಡ ಆ ಚುಕ್ಕಿಗಳನ್ನೆಲ್ಲ ನೆನ್ಪಿಟ್ಕೊಂಡು ಅದನ್ನ ಒಂದಕ್ಕೊಂದು ಜೋಡಿಸೋದು ಇದೆಯಲ್ಲ, ಅಷ್ಟು ಸುಲಭದ ಕೆಲಸ ಅಲ್ಲ ಅಲ್ವಾ? ಸೊ ಮನೆಯಲ್ಲಿ ಮಹಿಳೆಯರು ಮನೇಲೇ ಇರ್ತಾರೆ ಅಂತ ಹೇಳಿದ್ರು ಕೂಡ ಅವ್ರಿಗೆ 100 ಕೆಲಸ ಇರ್ತಾವೆ ಬೆಳಗ್ಗೆಯಿಂದ ರಾತ್ರಿವರೆಗೂ. ಓಕೆ. ಸೊ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತೀರಾ? ಓಕೆ. ಕನ್ನಡದ ಮೊದಲ ಲೇಖಕರು ಯಾರು ಅಂತ. ನಿಮ್ಮ ಟಿವಿ ಪರದೆ ಮೇಲೆ ಆಪ್ಷನ್ಸ್ ಬರ್ತಾ ಇದೆ. ಓಕೆ, ನಾನೇ ಹೇಳ್ಬಿಡ್ತೀನಿ. ಕನ್ನಡದ ಮೊದಲ ಲೇಖಕರು ಯಾರು? 3 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಮೊದಲನೇದು ನೇಮಿಚಂದ್ರ, ಎರಡನೇದು ಶ್ರೀ ವಿಜಯ, ಮೂರನೇದು ಮಹಾಲಿಂಗ ರಂಗ. ಆಪ್ಷನ್ ಎ ನೇಮಿಚಂದ್ರನಾ? ಇದನ್ನೆಲ್ಲಾದ್ರೂ ಓದಿದ್ ನೆನಪಿದ್ಯಾ ಅಥವಾ ಕೇಳಿದ್ ನೆನಪಿದ್ಯಾ? ಯೂಟ್ಯೂಬ್ ಅಲ್ಲಿ ಯಾವಾಗ ನೋಡಿದ್ ನೆನಪಿದೆ ಸರ್. ಯೂಟ್ಯೂಬ್ ಅಲ್ಲಿ ಯಾವಾಗ ಒಮ್ಮೆ ನೋಡಿದ್ರಿ? ಓಕೆ. ಸೊ ಯೂಟ್ಯೂಬ್ ನೋಡ್ತಾ ಇರ್ತೀರಿ ಹಾಗಿದ್ರೆ? ಹ್ಞೂ ಸರ್, ನಾನು ಬೆಳಗ್ಗೆ ಇಷ್ಟೊತ್ತಾತಂದ್ರೆ ಬರೋ ಚಾನಲ್ ಹಾಕೊಂಡು ಕುತ್ಕೊಳ್ಳೋದು ಸರ್. ತುಂಬಾ ಸಂತೋಷಮ್ಮ. ಈಗ ನಮ್ಮ ನಮಸ್ತೆ ದೇವನಗಿರಿ ಕಾರ್ಯಕ್ರಮ
ಯೂಟ್ಯೂಬಲ್ಲಿ ನೇರ ಪ್ರಸಾರದಲ್ಲಿ ಬರ್ತಾ ಇದೆ. ಮೊದಲು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ವಿ ಕಾರ್ಯಕ್ರಮವನ್ನು. ಸೊ ಈಗ ಸಂಪೂರ್ಣವಾಗಿ ಯೂಟ್ಯೂಬಲ್ಲಿ ನೇರ ಪ್ರಸಾರದಲ್ಲಿ ಇರುತ್ತೆ. ಒಂದು ವೇಳೆ ಯಾವುದಾದ್ರೂ ಏರಿಯಾದಲ್ಲಿ ಕರೆಂಟ್ ಇಲ್ಲ ಅಂದ್ರೆ ಕೂಡ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯೂಟ್ಯೂಬಲ್ಲಿ ಕಾರ್ಯಕ್ರಮವನ್ನು ಬಿಂದಾಸಾಗಿ ನೋಡ್ಬೋದು. ಓಕೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ಹೇಳ್ತೀನಿ ಉತ್ತರ ಸರಿನಾ ತಪ್ಪ ಅಂತ ಹೇಳಿ. ಸೊ ನೀವು ಮಾಡ್ತಕ್ಕಂಥ ಸ್ಪೆಷಲ್ ಸ್ವೀಟ್ಸ್ ಯಾವುದು ಅಂತ ಹೇಳ್ಬೋದಾ? ಸ್ಪೆಷಲ್ ಸ್ವೀಟ್ಸ್ ಯಾವ್ದೊಂದು ತುಂಬಾ ಚೆನ್ನಾಗಿ ಮಾಡ್ತೀರಿ? ಸಿಹಿ ಅಡಿಗೆ. ಹಾ, ಸ್ವೀಟ್ ಯಾವ್ದು ಚೆನ್ನಾಗಿ ಮಾಡ್ತೀರಿ? ಅಪ್ಪ, ನನ್ನ ಫೇವರೇಟು. ಕಾಯಿ ಹೋಳಿಗೆನಾ, ಬೇಳೆ ಹೋಳಿಗೆನಾ? ಹಲೋ, ಕಾಯಿ ಹೋಳಿಗೆ ಎಲ್ಲ ಹೋಳಿಗೆ ಮಾಡ್ತೀರಿ? ಈ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಹೋಳಿಗೆ ಬಂದ್ಬಿಟ್ಟಿದ್ದಾವೆ ಅಂತ. ಮೊದ್ಲೆಲ್ಲ ಒಂದೇ ಹೋಳಿಗೆ ಇದ್ದಿದ್ದು, ಬೇಳೆ ಹೋಳಿಗೆ. ಅದು ಬಿಟ್ರೆ ಕಾಯಿ ಹೋಳಿಗೆ ಇತ್ತು. ಈಗೇನೋ ಶೇಂಗಾ ಹೋಳಿಗೆ ಅಂತ. ಅದೇ, ಇವಾಗ ಎಲ್ಲ ತರದ ಹೋಳಿಗೆ ಬಂದ್ಬಿಟ್ಟಿದೆ. ನಾನು ಮೊನ್ನೆ ಒಂದೆಲ್ಲೋ ನೋಡ್ತಾ ಇದ್ದೆ, ಹೆಚ್ಚು ಕಡಿಮೆ 25 ತರದ ಹೋಳಿಗೆ ಇತ್ತು. ಡ್ರೈ ಫ್ರೂಟ್ಸ್ ಹೋಳಿಗೆ ಅಂತೆ, ಕ್ಯಾರೆಟ್ ಹೋಳಿಗೆ ಅಂತೆ, ಶೇಂಗಾ ಹೋಳಿಗೆ ಅಂತೆ. ನಂಗೆ ಆ ಹೆಸರುಗಳು ನೋಡಿದ್ರೆ, ಆಮೇಲೆ ಗುಲ್ಕನ್ ಹೋಳಿಗೆ ಅಂತೆ. ಅಬ್ಬಾ, ಹೆಸರುಗಳು ಕೇಳಿದ್ರೆ ಖುಷಿ ಆಗೋಯ್ತು. ಇಷ್ಟೊಂದು ವೆರೈಟಿ ಟ್ರೈ ಮಾಡ್ಬೋದಲ್ಲ ಇನ್ಮೇಲೆ ಅಂತ. ಎನಿಹೌ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ದೀಪಾವಳಿ ಹಬ್ಬ ಎಲ್ಲ ಗ್ರ್ಯಾಂಡ್ ಆಗಿ ಮಾಡಿದ್ರಾ? ಓಕೆ ಅಮ್ಮ, ಒಳ್ಳೇದಾಗ್ಲಿ. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ನಮಸ್ಕಾರ ಅಮ್ಮ. ನಮಸ್ತೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನಮಸ್ತೆ, ಒಳ್ಳೇದಾಗ್ಲಿ. ಎಸ್ ವೀಕ್ಷಕರೇ, ಸೊ ಹೋಳಿಗೆ ಬಗ್ಗೆ ಮಾತಾಡ್ತಾ ಇದ್ದೆ. ದಾವಣಗೆರೆಯಲ್ಲಿ ಇವಾಗ ವಿಶೇಷವಾಗಿರ್ತಕ್ಕಂಥ ಹೋಳಿಗೆ ಮನೆಗಳು ಬೇರೆ ಆರಂಭ ಆಗ್ಬಿಟ್ಟಿದ್ದಾವೆ. ಸೊ ಒಮ್ಮೆ ನೀವು ಅಲ್ಲಿಗೆ ವಿಸಿಟ್ ಮಾಡಿದ್ರಿ ಅಂದರೆ ವೆರೈಟಿ ಹೋಳಿಗೆಗಳನ್ನು ಸವಿಬೋದು. ಸೊ ಆರೋಗ್ಯದ ಕಡೆ ಗಮನ ಕೊಡಿ, ಸ್ವಲ್ಪನೇ ಟೇಸ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಜೈ ಶ್ರೀರಾಮ್ ಸರ್. ಜೈ ಶ್ರೀರಾಮ್ಪ. ರೋಹಿತ್ ಪಿ ಜಾದವ? ಇಲ್ಲ ಸರ್, ಭರತ್ ಪಿ ಜಾದವ್. ಓಕೆ, ಯಾಕೆ ಇವತ್ತು ಸ್ಕೂಲ್ಗೆ ಹೋಗಿಲ್ವಾ? ಇಲ್ಲ ಸರ್. ಯಾಕಪ್ಪ? ಸರ್, ನೆನ್ನೆ ಮೂಗಿಂದ ಸಿವಿಯರ್ ಆಗಿ ಬ್ಲಡ್ ಲಾಸ್ ಆಯ್ತು ಸರ್. ಓಕೆ, ಹಾ ಸರ್, ಅದು ಬೆಳಗ್ಗೆ ನೋಡಿದ್ರೆ ತಲೆ ಎಲ್ಲ ಒಂಥರ ಸುಸ್ತಾದಂಗಾಗಿತ್ತು ಸರ್, ಅದಕ್ಕೆ ಓಕೆ. ಹಾಸ್ಪಿಟ್ಲಿಗೆ ಹೋಗಿ ಬಂದ್ರಾ? ಇಲ್ಲ ಸರ್. ಹಾಸ್ಪಿಟ್ಲಿಗೆ ಹೋಗಿ ಒಮ್ಮೆ ತೋರಿಸ್ಕೊಳ್ಳಿ. ಕೆಲವೊಮ್ಮೆ ನಾರ್ಮಲ್ ಹೀಟ್ ಆದಾಗಲೂ ಕೂಡ ಹೀಗೆ ಆಗ್ತಿರುತ್ತೆ. ಬಟ್ ಬೇರೆ ಏನು ತೊಂದರೆ ಆಗದೆ ಇರಲಿ ಅನ್ನೋ ಕಾರಣಕ್ಕೆ ಜಸ್ಟ್ ಒಂದು ಜನರಲ್ ಚೆಕಪ್ ಮಾಡ್ಕೊಳೋದು ಒಳ್ಳೇದು. ಓಕೆನಾ? ಓಕೆ, ಒಂದು ಪ್ರಶ್ನೆ ಕೇಳ್ಬೋದಾ? ಉತ್ತರ ಹೇಳ್ತೀರಾ? ಓಕೆ. ನಾವು ಈ ಒಂದು ಆಂಜನೇಯನ ದೇವಸ್ಥಾನಕ್ಕೆ ಹೋದಾಗ ಆಂಜನೇಯನ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ, ಓಕೆನಾ, ಒಂದು ಶ್ಲೋಕ ಅಥವಾ ಒಂದು ಮಂತ್ರವನ್ನು ಹೇಳಿದ್ರೆ ಸಾಕಂತೆ, ಆಂಜನೇಯ ನಮಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರಂತೆ ಅಥವಾ ನಮ್ಮ ಜೊತೆ ಮಾತಾಡ್ತಾರಂತೆ. ಅದೇನು ಅಂತ ಗೊತ್ತಾ? ಆಪ್ಷನ್ ಏನಿಲ್ಲ, ಉತ್ತರ ನೀವೇ ಹೇಳಬೇಕು. ಜೈ ಶ್ರೀರಾಮ್ ಸರ್. ಜೈ ಶ್ರೀರಾಮ್. ಓಕೆ, ಅದನ್ನು ಕೂಡ ಹೇಳ್ಬೋದು. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇದನ್ನು ನಾನು ಯಾಕೆ ಪರ್ಪಸ್ಫುಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋದಾಗ ಹನುಮಾನ್ ಚಾಲಿಸನ ಹೇಳ್ಬೋದು ಸರ್. ಏನಪ್ಪ, ಏನ್ ಹೇಳಿದ್ರಿ? ಹನುಮಾನ್ ಚಾಲಿಸನ ಹೇಳ್ಬೋದು ಸರ್. ಖಂಡಿತ ಹನುಮಾನ್ ಚಾಲಿಸನ ಹೇಳ್ಬೋದು. ಆಕ್ಚುಲಿ ರಾಮ್ ಅಂತಕ್ಕಂಥ 2 ಅಕ್ಷರಗಳನ್ನ ಹೇಳಿದ್ರೆ ಹನುಮಂತನಿಗೆ ತುಂಬಾ ಖುಷಿ ಆಗತ್ತಂತೆ. ಅವರು ಕೂಡ ಪ್ರತಿಯಾಗಿ ರಾಮ್ ಅಂತ ನಮ್ಗೆ ಹೇಳ್ತಾರಂತೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಅಪ್ಪ, ಕರೆ ಮಾಡಿದ್ದಕ್ಕೆ. ಒಳ್ಳೇದಾಗಲಿ. ನಮಸ್ಕಾರ. ಜೈ ಶ್ರೀರಾಮ್. ವೀಕ್ಷಕರೇ, ಇದೊಂದು ದಯವಿಟ್ಟು ಎಲ್ಲರೂ ನೆನ್ಪಿಟ್ಕೊಳ್ಳಿ. ಯಾವತ್ತು ನೀವು ಆಂಜನೇಯ ದೇವಸ್ಥಾನಕ್ಕೆ ಹೋದಾಗ ಆಂಜನೇಯನ ಹತ್ರ ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತೆಲ್ಲ ಕೇಳಬಾರ್ದು. ನೇರವಾಗಿ ನಾವು ಆಂಜನೇಯನ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡ್ರೆ ಅಥವಾ ಆಂಜನೇಯನ ಹತ್ರ ಮಾತಾಡಬೇಕು ಅನ್ನಿಸಿದಾಗ ನೇರವಾಗಿ ಅವ್ರಿಗೆ ತಲೆಬಾಗಿಸಿ ರಾಮ್ ಹನುಮಾನ್ಜಿ ಅಂತ ಹೇಳಿದ್ರೆ ಸಾಕಂತೆ. ಅವರು ಕೂಡ ಅಲ್ಲಿಂದನೇ ರಾಮ್ ಅಂತ ಹೇಳ್ತಾರಂತೆ. ಯಾಕೆಂದರೆ ರಾಮ್ ಅಂತ ಅಕ್ಷರ ಅವ್ರ ಕಿವಿಗೆ ಬಿದ್ದ ತಕ್ಷಣ ಅವ್ರು ಯಾವತ್ತೂ ಸುಮ್ಮನೆ ಇರೋಕ್ಕೆ ಸಾಧ್ಯನೇ ಇಲ್ವಂತೆ. ಅದ್ರ ಜೊತೆಗೆ ಹನುಮಂತನ ದೇವಸ್ಥಾನಕ್ಕೆ ಹೋದಾಗ ನನಗೆ ಆಸ್ತಿ ಕೊಡು, ಐಶ್ವರ್ಯ ಕೊಡು, ಅವೆಲ್ಲ ಯಾವುದು ಕೇಳಬಾರ್ದಂತೆ. ಕೇಳಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಹನುಮಾನ್ಜಿ ರಾಮ್ಜಿಯ ಕೃಪೆ ನಮ್ಮ ಮೇಲೆ ಇರಲಿ ಅಂತ ಅಷ್ಟೇ ಹೇಳಬೇಕಂತೆ. ಅಷ್ಟು ಹೇಳಿಬಿಟ್ರೆ ಸಾಕಂತೆ. ರಾಮಜಿಗೋಸ್ಕರ ಹನುಮಂತ ಏನು ಸಮುದ್ರಕ್ಕೇ ಬಿಡ್ಜು ಕಟ್ಟಿರ್ತಕ್ಕಂಥವ್ರು, ಆಯಿತಾ. ಇಲ್ಲಿಂದ ಲಂಕೆಗೆ ಹೋಗ್ಬಿಟ್ಟು ಲಂಕಾ ಪಟ್ಟಣವನ್ನೇ ಸುಟ್ಟು ಬಂದಿರತಕ್ಕಂಥವ್ರು, ಲಂಕೆಗೆ ಹೋಗ್ಬಿಟ್ಟು ಸೀತಾಮಾತೆಗೆ ಉಂಗುರವನ್ನು ಕೊಟ್ಟು ಬಂದಿರತಕ್ಕಂಥವ್ರು, ಏನು ಬೇಕಾದರೂ ಮಾಡಿಬಿಡ್ತಾರೆ. ಅವರು ರಾಮಜಿ ಖುಷಿ ಆಗುತ್ತೆ ಅಂತ ಹೇಳಿದ್ರೆ. ಹಾಗಾಗಿ ಹನುಮಂತನ ಹತ್ರ ಬೇರೆ ಏನೇನೂ ಕೇಳದೇನೆ ರಾಮಜಿಯ ಕೃಪೆ ನಮ್ಮ ಮೇಲೆ ಇರಲಿ ಹನುಮಾನ್ಜಿ ಅಂತ ಹೇಳಬೇಕಂತೆ. ಆವಾಗ
ವಿಧಿ ಇಲ್ಲದೆ ಹನುಮಂತ ಆಂಜನೇಯ ಅಸ್ತು ಅನ್ನಲೇಬೇಕಾಗತ್ತಂತೆ. ಸೊ ದಯವಿಟ್ಟು ಇದನ್ನು ನೆನ್ಪಿಟ್ಕೊಳ್ಳಿ. ಎಲ್ಲರೂ ಕೂಡ ಶ್ರೀರಾಮನ ಅನುಗ್ರಹ, ಹನುಮಂತನ ಅನುಗ್ರಹ ಇರಲಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಚಾರವನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಪ್ರಶ್ನೆನ ಇನ್ನೊಂದು ಕೇಳಿದ್ದೆ, ಯಾರು ಇದಕ್ಕೆ ಉತ್ತರವನ್ನು ಸರಿಯಾಗಿ ಕೊಟ್ಟಿಲ್ಲ. ಕನ್ನಡದ ಮೊದಲ ಲೇಖಕರು ಯಾರು ಅಂಥೇಳಿ ನೋಡೋಣ, ಇದಕ್ಕೆ ಯಾರು ಸರಿ ಉತ್ತರವನ್ನು ಕೊಡ್ತಾರೆ ಅಂತ. 3 ಆಪ್ಷನ್ಸ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಮೊದಲನೇದು ನೇಮಿಚಂದ್ರ, ಎರಡನೇದು ಶ್ರೀ ವಿಜಯ, ಮೂರನೇದು ಮಹಾಲಿಂಗ ರಂಗ. ಯಾರಾದರೂ ಇದಕ್ಕೆ ಸರಿ ಉತ್ತರ ಗೊತ್ತಿದ್ದವರು ಕರೆ ಮಾಡಿ ಹೇಳಿ. ನಾನು ಹೇಳ್ತಾ ಇದ್ದೆ, ಆರೋಗ್ಯ ಇಲಾಖೆಗೆ ಮಹತ್ತರವಾಗಿರ್ತಕ್ಕಂಥ ಬದಲಾವಣೆಗಳನ್ನು ತರೋ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಒಂದಷ್ಟು ವಿಧವಾಗಿರ್ತಕ್ಕಂಥ ಹೊಸ ಹೆಜ್ಜೆಗಳನ್ನು ಇಡ್ತಾ ಇದೆ. ಅದನ್ನು ಇನ್ನಷ್ಟು ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ 3691 ಹುದ್ದೆಗಳನ್ನೇ ಸೃಷ್ಟಿ ಮಾಡಿದೆ ಅಂತೆ. ಸೊ ಹಾಗಾಗಿ ಆರೋಗ್ಯ ಇಲಾಖೆಯ ಒಂದು ಹೊಸ ಕವಚ ಸೇವೆಯಲ್ಲಿ ಯಾರಾದರೂ ಡಿಗ್ರಿ ಹೋಲ್ಡರ್ಸ್ ಆಗಿರ್ತಕ್ಕಂಥವ್ರು, ಜಾಬ್ ಆಪರ್ಚುನಿಟೀಸ್ನ ಸೀಕರ್ಸ್ ಇರ್ತಕ್ಕಂಥವ್ರು ದಯವಿಟ್ಟು ಇದರ ಬಗ್ಗೆ ಒಂದಷ್ಟು ಗಮನ ವಹಿಸಿ. ಇನ್ನು ಕೆಲವೇ ದಿನಗಳಲ್ಲಿ ಅದರದ್ದು ಒಂದು ರಿಕ್ರೂಟ್ಮೆಂಟ್ ಶುರುವಾಗ್ಬೋದು. ನೇರ ನೇಮಕಾತಿ ಇದ್ರೂ ಇರ್ಬೋದು ಅಥವಾ ಎಕ್ಸಾಮ್ಸ್ ಇದ್ರೂ ಇರ್ಬೋದು. ಒಟ್ಟಿನಲ್ಲಿ ಆರೋಗ್ಯ ಇಲಾಖೆಯಲ್ಲಿ 3691 ಹುದ್ದೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅಧಿಕೃತವಾಗಿ ಇರ್ತಕ್ಕಂಥ ಮಾಹಿತಿ. ಸೊ ಒಳ್ಳೆಯದಾಗಲಿ, ನಮ್ಮವ್ರಿಗೆ ಕೆಲಸ ಸಿಕ್ಕರೆ ಅದಕ್ಕಿಂತ ದೊಡ್ಡ ವಿಚಾರ ಇನ್ನೇನಿದೆ ಅಲ್ವಾ? ಎಸ್, ದಯವಿಟ್ಟು ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಒಂದು ಕಾಲದಲ್ಲಿ ಭಾರತ ವಿದೇಶಗಳಿಂದ ಪ್ರತಿ ವರ್ಷ ಲಕ್ಷಾಂತರ ಸ್ಮಾರ್ಟ್ಫೋನ್ಗಳನ್ನು ಆಮದು ಮಾಡ್ಕೊಳ್ತಾ ಇತ್ತು. ಈಗ ಎಲ್ಲ ರಿವರ್ಸ್ ಸ್ಟೇಜಲ್ಲಿದೆ. ನಿಮಗೆ ಆಶ್ಚರ್ಯ ಅಂತ ಅನ್ನಿಸ್ಬೋದು, 2024ರಲ್ಲಿ 923 ಮಿಲಿಯನ್ ಮೊಬೈಲ್ಗಳನ್ನು ನಾವು ಎಕ್ಸ್ಪೋರ್ಟ್ ಮಾಡಿದ್ರೆ ಈಗ ಅದು 1.8 ಬಿಲಿಯನ್ಗೆ ಹೋಗಿದೆ. ಸೊ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಮೇಕ್ ದ ವರ್ಲ್ಡ್ ಆಗ್ತಾ ಇದೆ ಅಂತಕ್ಕಂಥ ಒಂದು ಗ್ರೇಟ್ ನ್ಯೂಸ್ ಕೇಳಿಬರ್ತಾ ಇದೆ. ಸೊ ಈ ಮಟ್ಟಿಗಿನ ಸ್ಮಾರ್ಟ್ಫೋನ್ಗಳನ್ನು ನಮ್ಮ ಭಾರತದಿಂದ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ವಿದೇಶಕ್ಕೆ. ಸೊ ಇದು ಒಂದು ನಿಜಕ್ಕೂ ಕೂಡ ಮಹತ್ತರವಾಗಿರ್ತಕ್ಕಂಥ ಮೈಲಿಗಲ್ಲು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಸಿಗಲಿ ಇನ್ನಷ್ಟು ಯಶಸ್ಸು ನಮ್ಮ ಒಂದು ದೇಶಕ್ಕೆ ಈ ನಿಟ್ಟಿನಲ್ಲಿ ಅಂತ ಹೇಳ್ತಾ, ಇನ್ನೊಂದು ಭಾರತ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಚಾರ ಇದೆ. ಏನಪ್ಪ ಅಂತ ಹೇಳಿದ್ರೆ, ಇಂಡಿಯಾಸ್ ಫಸ್ಟ್ ಡೈರೆಕ್ಟ್ ಏರ್ ಕಾರ್ಗೋ ಫ್ಲೈಟ್. ಅಂದರೆ ಏರ್ ಕಾರ್ಗೋ ಅಂತ ಹೇಳಿದ್ರೆ ಇದು ಒಂದು ಲಗೇಜನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಕಾರ್ಗೋ ಅಥವಾ ಫ್ಲೈಟ್. ಓಕೆ, ಇದು ಅಂಟಾರ್ಟಿಕಾಗೆ ಇಲ್ಲಿಂದ ಗೋವಾದಿಂದ ಮೊಟ್ಟ ಮೊದಲ ಬಾರಿಗೆ ಹೊರಡ್ತಾ ಇದೆ. ಅದು ಕೂಡ 18 ಟನ್ಸ್ ಆಫ್ ಕ್ರೂಷಿಯಲ್ ರಿಸರ್ಚ್ ಗೇರ್ನ ತೆಗೆದುಕೊಂಡು ಸೈನ್ಸ್ ಆನ್ ಐಸ್, ಅಂದರೆ ಅದು ಸುತ್ತಮುತ್ತ ಮಂಜುಗೆಡ್ಡೆಗಳನ್ನು ಇಟ್ಟುಕೊಂಡು 18 ಟನ್ನಷ್ಟು ಭಾರವನ್ನು ಹೊತ್ತು ಭಾರತದ ಗೋವಾದಿಂದ ಮೊಟ್ಟ ಮೊದಲ ಒಂದು ಕಾರ್ಗೋ ಫ್ಲೈಟ್ ಏನಿದೆ ಅದು ಅಂಟಾರ್ಟಿಕಾಗೆ ಹೋಗ್ತಾ ಇದೆ. ಹಾರ್ದಿಕ ಶುಭಾಶಯಗಳು. ಇಷ್ಟೊಂದು ದೊಡ್ಡ ವೆಯ್ಟನ್ನು ತೆಗೆದುಕೊಂಡು ವಿದೇಶಕ್ಕೆ ಹಾರ್ತಾ ಇರ್ತಕ್ಕಂಥ ನಮ್ಮ ಒಂದು ಭಾರತೀಯ ಕಾರ್ಗೋ ಫ್ಲೈಟ್ಗೆ ಶುಭವಾಗಲಿ. ಈ ರೀತಿ ಇನ್ನಷ್ಟು ಆವಿಷ್ಕಾರಗಳು ಭಾರತದಿಂದ ಮೂಡಿ ಬರಲಿ ಅಂಥೇಳಿ ಕೇಳ್ಕೊಳ್ತಾ ಇದ್ದೀನಿ. ನಾನು ಲಾಸ್ಟ್ ವೀಕ್ ಕೂಡ ಹೇಳಿದ್ದೆ, ಸಾಕಷ್ಟು BPL ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದಾರೆ, ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂಥೇಳಿ. ಸೊ ಅದಕ್ಕೆ ಇನ್ನೊಂದು ಹೊಸ ಸ್ಲ್ಯಾಬ್ ಅಥವಾ ಹೊಸ ಕಂಡೀಷನ್ ಅಪ್ಲೈ ಆಗಿದೆ. ಸೊ ಈಗ ರಾಜ್ಯ ಸರ್ಕಾರ ಹೊರಡಿಸತಕ್ಕಂಥ ಹೊಸ ಕಂಡೀಷನ್ ಏನಪ್ಪ ಅಂತ ಹೇಳಿದ್ರೆ, ತುಂಬ ಜನ ನನಗೆ ಬೈಬೋದು ಅಥವಾ ಗಾಬರಿನೂ ಆಗ್ಬೋದು. ಸೊ ಬೈದರೂ ಪರವಾಗಿಲ್ಲ, ಗಾಬರಿ ಆಗಬೇಡಿ. ಇರತಕ್ಕಂಥ ವಿಚಾರವನ್ನು ನಿಮಗೆ ತಿಳಿಸ್ತಕ್ಕಂಥ ಜವಾಬ್ದಾರಿ ನಂದು. ಆ ನಿಟ್ಟಿನಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದೀನಿ. ಸೊ ಈಗ ಲಕ್ಷಾಂತರ ಜನರು ಒಂದು ಕಾಮನ್ ಆಗಿ ಒಂದು ಕಿರಾಣಿ ಅಂಗಡಿಯಲ್ಲಿ ಅಥವಾ ಒಂದು ಮೊಬೈಲ್ ಅಂಗಡಿಯಲ್ಲಿ ಕೆಲಸ ಮಾಡ್ತಕ್ಕಂಥವನಿಗೂ 10,000 ರಿಂದ 15,000 ರೂಪಾಯಿ ಸಂಬಳ ಇದ್ದೇ ಇರುತ್ತೆ. ಸೊ ಈ ಒಂದು ಜನರಿಗೂ ಕೂಡ ರಾಜ್ಯ ಸರ್ಕಾರ BPL ಕಾರ್ಡ್ನ ರದ್ದು ಮಾಡೋಕ್ಕೆ ಹೊರಟಿದೆ. ಎಸ್, ಮ್ಯಾಟ್ರ್ ಏನು ಅಂತ ಹೇಳಿದ್ರೆ, ನೀವು ಒಂದು ವೇಳೆ ತಿಂಗಳಿಗೆ 11,000 ರೂಪಾಯಿ ಸಂಬಳ ತಗೊಳ್ತಾ ಇದ್ದೀರಿ ಅಂದರೆ ನಿಮ್ಮ BPL ಕಾರ್ಡ್ ಆಟೋಮೆಟಿಕ್ ಆಗಿ ರದ್ದಾಗತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತಿಂಗಳಿಗೆ 11,000 ರೂಪಾಯಿ ಸಂಬಳ ಯಾರು ತೆಗೆದುಕೊಳ್ತಾ ಇದ್ದೀರಿ ಅವ್ರು ಯಾರು ಕೂಡ BPL ಕಾರ್ಡ್ಗೆ ಅರ್ಹರಲ್ಲ ಅಂತಕ್ಕಂಥದ್ದು ಈ ಒಂದು ಬ್ರೇಕಿಂಗ್ ನ್ಯೂಸ್. ಸೊ ದಯವಿಟ್ಟು ಇದ್ರ ಬಗ್ಗೆ ಎಚ್ಚರ ವಹಿಸ್ಕೊಳ್ಳಿ, ಓಕೆನಾ? ಅದೇ ರೀತಿ ಯಾರೆಲ್ಲ 15,000 ರೂಪಾಯಿ ಅಥವಾ 15,000ಕ್ಕಿಂತ ಮೇಲೆ 11,000ಕ್ಕಿಂತ ಮೇಲೆ ಸಂಬಳ ಇದ್ದೀರಿ ಅವರೆಲ್ಲರೂ ಕೂಡ ಸೊ ಹುಷಾರಾಗಿರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಹೆಚ್ಚು ಕಡಿಮೆ 1,30,00,000 BPL ಕಾರ್ಡ್ಗಳಿದೆ ಅಂತೆ. ಅದರಲ್ಲಿ 15% ಅಂದರೆ ಹೆಚ್ಚು ಕಡಿಮೆ 19 ರಿಂದ 25 ಲಕ್ಷ ಕಾರ್ಡ್ಗಳು ಈ ಒಂದು ಕಂಡೀಷನ್ಸ್ ಅಪ್ಲೈ ಆದರೆ
ಕ್ಯಾನ್ಸಲ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಅಂದರೆ ಅಲ್ಲಿ ಹೆಚ್ಚು ಕಡಿಮೆ 1,30,00,000 ಕಾರ್ಡು ಪ್ರೆಸೆಂಟ್ BPL ಕಾರ್ಡ್ಗಳಿದೆ. ಸರಿ ಸುಮಾರಾಗಿ ಮೇಲ್ಗಡೆ 30 ತೆಗೆದೇ ಬಿಡ್ತಾರೆ. ಇನ್ನು 1 ಕೋಟಿ BPL ಕಾರ್ಡ್ಗಳು ಉಳಿಬೋದು. ಸೊ ಹಾಗಾಗಿ ಯಾರೆಲ್ಲ ಈ ಒಂದು ಕಂಡೀಷನ್ಸಲ್ಲಿ ಬರ್ತೀರಿ ದಯವಿಟ್ಟು ಅದನ್ನು ವೆರಿಫಿಕೇಷನ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಅದು ಕೂಡ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದಿಂದ ಬಾಗಲಕೋಟೆ ಜಿಲ್ಲೆ ಒಂದರಲ್ಲೇ ಹೆಚ್ಚು ಕಡಿಮೆ 7,500 ಹೆಚ್ಚು ಕಾರ್ಡ್ಗಳನ್ನ ರದ್ದು ಮಾಡಿದರಂತೆ. ಇಲ್ಲಿ ತಿಂಗಳಿಗೆ 11,000ಕ್ಕಿಂತ ಹೆಚ್ಚಿಗೆ ದುಡಿಯೋರು ಇದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಅಭಿವೃದ್ಧಿ ಹೊಂದ್ತಾ ಇದೆ ಅಂತ ನಾವು ಸಾಕಷ್ಟು ವಿಚಾರಗಳಲ್ಲಿ ಹೇಳ್ತಾ ಇದ್ರು ಕೂಡ ಕೆಲವೊಮ್ಮೆ ರಾಜ್ಯ ಸರ್ಕಾರಗಳು ಅಥವಾ ಅಧಿಕಾರಿಗಳು ಮಾಡ್ತಕ್ಕಂಥ ತಪ್ಪಿಂದ ದೊಡ್ಡ ಮೊತ್ತದ ನಷ್ಟ ಆಗ್ತಕ್ಕಂಥದ್ದು ಕೂಡ ಆಗಾಗ ನಮಗೆ ಬಯಲಿಗೆ ಬರ್ತಾ ಇದೆ. ಮ್ಯಾಟ್ರ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಗೂಗಲಿಂದ ವಿಶೇಷವಾಗಿರ್ತಕ್ಕಂಥ ಆಪರ್ಚುನಿಟಿ ಇತ್ತು ನಮ್ಮ ಒಂದು ಕರ್ನಾಟಕದಲ್ಲಿ. ಅದರ ಒಂದು ಸೇವೆಯನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅದು ನೋಡ್ತಾ ಇತ್ತು. ಸೊ ಇದರಿಂದ ಎಷ್ಟು ದೊಡ್ಡ ಮೊತ್ತವನ್ನು ಇದು ಇನ್ವೆಸ್ಟ್ ಮಾಡಲಿಕ್ಕೆ ಹೊರಟಿತ್ತು ಅಂತ ಹೇಳಿದ್ರೆ 1.25 ಲಕ್ಷ ಕೋಟಿಯನ್ನು ಅದು ಕರ್ನಾಟಕದಲ್ಲಿ ಇನ್ವೆಸ್ಟ್ ಮಾಡೋ ಒಂದು ವಿಚಾರವನ್ನು ಹೊಂದಿತ್ತು. ಅದರ ಜೊತೆಗೆ ನಿಮಗೆ ಆಶ್ಚರ್ಯ ಆಗ್ಬೋದು, ಹೆಚ್ಚು ಕಡಿಮೆ 1,90,000 ಉದ್ಯೋಗಗಳು ಇದರಿಂದ ಸೃಷ್ಟಿ ಆಗ್ತಕ್ಕಂಥ ಒಂದು ಅವಕಾಶ ಇತ್ತು. ಆದರೆ ವಿಪರ್ಯಾಸ ಏನು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಇದರ ಬಗ್ಗೆ ಕಾಳಜಿಯನ್ನು ವಹಿಸದೆ ಚಂದ್ರಬಾಬು ನಾಯ್ಡು, ಪಕ್ಕದ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಇದ್ದಾರೆ ಚಂದ್ರಬಾಬು ನಾಯ್ಡು, ಅವರ ಮಗ ನಾರಾ ವಿಜಯ್ ಸಮಥಿಂಗ್ ಇರಬೇಕು ಅವರ ಹೆಸರು, ಅವರು ಅತ್ಯಂತ ಮುತುವರ್ಜಿಯನ್ನು ವಹಿಸಿ ನೇರವಾಗಿ ಗೂಗಲ್ CEO ಜೊತೆ ಒಂದು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿಕೊಂಡು ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಸಂಪೂರ್ಣವಾಗಿ ಆ ಪ್ರಾಜೆಕ್ಟನ್ನು ಆಂಧ್ರ ಪ್ರದೇಶದ ಯಾವುದೋ ಒಂದು ಡಿಸ್ಟ್ರಿಕ್ಕಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಆದರೆ ನಮ್ಮ ಒಂದು IT-BT ಮಿನಿಸ್ಟ್ರಿ ಹೇಳ್ತಾರೆ ಅವರು ನಮ್ಮ ಜೊತೆ ಡಿಸ್ಕಷನ್ನಿಗೆ ಬರಲಿಲ್ಲ ಅಂಥೇಳಿ. ಸೊ ವಿಪರ್ಯಾಸ, ಯಾವುದೇ ಒಂದು ಕಾರ್ಪೊರೇಟ್ ಕಂಪ್ನಿಗಳು ಯಾರು ಖುದ್ದಾಗಿ ನಾವಾಗಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಬರಲ್ಲ. ಇದೊಂದು ಮತ್ತೆ ಹೇಳ್ತಾ ಇದ್ದೀನಿ, ಕಾಮನ್ ಸೆನ್ಸ್. ಈ ಮೇ ಬಿ ವರ್ಡ್ ಇಲ್ಲಿ ಹರ್ಟ್ ಆಗ್ಬೋದು, ಬಟ್ ಸ್ಟಿಲ್ ನಾವು ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡಬೇಕೇ ಹೊರತು ಅವ್ರು ನಮ್ಮ ಹತ್ರ ಬಂದ್ಬಿಟ್ಟು ಯಾರು ಅಪ್ರೋಚ್ ಮಾಡಲ್ಲ. ಸೊ ಈ ಒಂದು ಇನ್ವೆಸ್ಟ್ ಕರ್ನಾಟಕ ಅಂತೇಳೆಲ್ಲ ಮಾಡ್ತೀವಲ್ವಾ, ಸೊ ನಾವು ಹೋಗಿ ಅವ್ರಿಗೆ ಇನ್ವೈಟ್ ಮಾಡ್ತೀವಿ, ಬನ್ನಿ ಕರ್ನಾಟಕದಲ್ಲಿ ಇನ್ವೆಸ್ಟ್ ಮಾಡಿ, ನಿಮಗೆ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರು, ಫೆಸಿಲಿಟಿ ಎಲ್ಲ ಸಿಗುತ್ತೆ, ಮೆಟೀರಿಯಲ್ಲು ಎಲ್ಲ ಸಿಗುತ್ತೆ ಅಂತ ನಾವು ಹೋಗಿ ಕರೆದಾಗಲೇ ಅವ್ರು ಬರೋದು ಅಲ್ವಾ. ಸೊ ಅವ್ರಾಗ ಅವ್ರು ಯಾರೂ ಬರಲ್ಲ. ಸೊ ಆ ನಿಟ್ಟಿನಲ್ಲಿ ಇದ್ದಂಥ ಒಂದು ಒಳ್ಳೆ ಅವಕಾಶ 1.25 ಲಕ್ಷ ಕೋಟಿ, ಹೆಚ್ಚು ಕಡಿಮೆ 1.25 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಭಾರತಕ್ಕೆ ಅಂದರೆ ಕರ್ನಾಟಕಕ್ಕೆ ಬರ್ತಾ ಇತ್ತು. ಅದರಲ್ಲೂ ಕೂಡ 1,90,000 ಉದ್ಯೋಗಗಳು ಸೃಷ್ಟಿ ಆಗ್ತಾ ಇತ್ತು. ಇದೆಲ್ಲ ಈಗ ಕರ್ನಾಟಕದಿಂದ ವಂಚಿತ ಆಗಿದೆ, ಪಕ್ಕದ ಆಂಧ್ರ ಪ್ರದೇಶಕ್ಕೆ ಹೊರಟೋಗಿದೆ. ಅದಕ್ಕೆ ಹೇಳೋದು, ಒಂದಷ್ಟು ನಾವು ಪ್ರೋಆಕ್ಟಿವ್ ಆಗಲಿಲ್ಲ ಅಂದರೆ ಈ ಥರದ ಲಾಸ್ಗಳು ಪದೇ ಪದೇ ಆಗ್ತಾ ಇರುತ್ತೆ. ಇದೊಂದು ಮೊದಲನೇ ಬಾರಿ ಅಲ್ಲ. ಈ ಹಿಂದೆ ಇಲ್ಲೇ ಇದ್ರ ಹತ್ರ ಮುತ್ತಯ್ಯ ಮುರಳೀಧರನ್ ಒಂದು ಫುಡ್ ಫ್ಯಾಕ್ಟ್ರಿ ತೆರೀಬೇಕು ಅಂತ ಬಂದಿದ್ದರು, ಅದೇನೋ ಪ್ರಾರಂಭನೇ ಆಗಲಿಲ್ಲ ಅಂತ ಹೇಳಿ ಕೇಳ್ಪಟ್ಟೆ. ಈ ರೀತಿಯ ಸಾಕಷ್ಟು ಮಿಸ್ಟೇಕ್ಸ್ಗಳನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದ್ದರೆ ಖಂಡಿತ ತೊಂದರೆ ಆಗ್ಬೋದು ಅಂತ ಅನಿಸುತ್ತೆ. ಆದಷ್ಟು ಬೇಗ ಎಚ್ಚೆತ್ಕೊಳ್ಳಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಒಂದು ಕಡೆ ಅಭಿವೃದ್ಧಿಯ ಪಥದ ಹತ್ರ ನಡೀತಾ ಇದೆ, ಇನ್ನೊಂದು ಕಡೆ ಈ ರೀತಿ ಆಗ್ತಾ ಇದೆ ಸಮಸ್ಯೆಗಳು. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ ಹಲೋ, ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ನಾವು ಶಿವಮೊಗ್ಗದವರು, ಭರತ್ ಮನೆಗೆ ಬಂದಿದ್ದೀವಿ. ಹಾ ಹೇಳಿ, ತುಂಬಾ ಸಂತೋಷ. ಹಲೋ ಹೇಳಿಮ್ಮ, ಹೇಳಿ. ಶಿವಮೊಗ್ಗದಲ್ಲೇ ಇರೋದ ನೀವು? ನಾವು ಶಿವಮೊಗ್ಗದವರು, ಭರತ್ ಇದಾರಲ್ಲ ಅವ್ರ ಮನೆಗೆ ಬಂದಿದ್ದೀವಿ. ತುಂಬಾ ಸಂತೋಷಮ್ಮ. ಶಿವಮೊಗ್ಗ ಯಾವ ಏರಿಯಾ? ಹಲೋ, ಮಾತಾಡಿ, ಕೇಳ್ತಾ ಇದೆ. ಹಲೋ, ಮಾತಾಡಿ, ನಂಗೆ ಕೇಳಿಸ್ತಾ ಇದೆ. ಶಿವಮೊಗ್ಗದಲ್ಲಿ ಯಾವ ಏರಿಯಾ ಅಂದೆ? ನಾವು ಹೊಳೆವನ್ನೂರು ರೋಡೂರಿಗೆ ಗುಡ್ಡೆಕಲ್ ದೇವಸ್ಥಾನ ಇದೆಯಲ್ಲ, ಹಾ ಹಾ, ಶಿವಮೊಗ್ಗದಲ್ಲಿ ಅಲ್ಲಿ ಆಪೋಸಿಟ್ ಇದೀವಿ ನಾವು. ಅಲ್ಲೇ. ಹೌದಾ, ತುಂಬಾ ಸಂತೋಷ. ಇಲ್ಲೇನ್ ರಜೆಕ್ ಬಂದಿದ್ದ ಅಥವಾ ಫಂಕ್ಷನ್ ಬಂದಿದ್ದ? ಫಂಕ್ಷನ್ ಬಂದಿದ್ದು, ನಮ್ಮ ತಮ್ಮನ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದು. ಹೌದಾ, ಆಯ್ತಾ ಎಲ್ಲ ಫಂಕ್ಷನ್?
ಫಂಕ್ಷನ್ ಆಯ್ತಾ? ಫಂಕ್ಷನ್ ನಿನ್ನೆ ಆಯ್ತು. ಹಾ ಇದ್ವಲ್ಲ ನಮ್ಮ ಅಣ್ಣನ್ ಮನೆ, ಇದು ಅಣ್ಣನ್ ಮೊಮ್ಮಗ ಅವನು. ಓಕೆ, ತುಂಬಾ ಸಂತೋಷಮ್ಮ. ಶಿವಮೊಗ್ಗದಲ್ಲಿ ಹೇಗಿದೆ ವೆದರ್? ವೆದರ್ ಹಿಂಗೆ ಚಳಿ ಚಳಿ, ಮಳೆ ಮೋಡ ಹಾಕತ್ತಿದೆ. ಶಿವಮೊಗ್ಗ ಚಿಕ್ಕಮಗಳೂರು ಒಂಚೂರು ಜಾಸ್ತಿನೇ ಚಳಿ ಅಲ್ವಾ ಯಾವಾಗ್ಲೂ? ಹೌದು, ಅದು ಇದಲ್ವಾ, ಅದು ಮಲ್ನಾಡ್ ಅಲ್ವಾ? ಮಲೆನಾಡು. ಶಿವಮೊಗ್ಗ ಒಂಚೂರು ಹೆಚ್ಚು ಕಡಿಮೆ ಮಲೆನಾಡು ಲೆಕ್ಕಕ್ಕೆ ಅಲ್ವಾ? ಮಳೆ ಬಂದ್ರು ಸಿಕ್ಕಾಪಟ್ಟೆ ಬರುತ್ತೆ, ಚಳಿ ಬಂದ್ರು ಸಿಕ್ಕಾಪಟ್ಟೆ ಬರುತ್ತೆ. ಹೌದೌದು. ಓಕೆ, ಆಗ್ಲಿಮ್ಮ, ತುಂಬಾ ಸಂತೋಷ. ಶಿವಮೊಗ್ಗದಲ್ಲಿ ಯಾವ್ದು ಫೇವ್ರೇಟ್ ಅಡಿಗೆ ನಿಮ್ದು? ನಮ್ದು ಫೇವ್ರೇಟ್ ಅಡಿಗೆ ಅಂದ್ರೆ ಪಲಾವು. ಮಟನ್ನು ಆ ಕಡೆ ಎಲ್ಲ ಅದೇ ಜಾಸ್ತಿ, ನಮ್ಮ ಮನೆಗಳಲ್ಲೆಲ್ಲ ಸ್ವಲ್ಪ ಅದೇ. ಹೌದಾ? ತುಂಬಾ ಸಂತೋಷಮ್ಮ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಸೊ ಒಳ್ಳೇದಾಗ್ಲಿ ಅಮ್ಮ, ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ನಾವು ಗೋವಿಂದನ್ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ವಿ, ಗೊತ್ತಲ್ಲ ಗೋವಿಂದ? ಗೊತ್ತು ಗೊತ್ತು ಗೋವಿಂದರಾಜ್ ಗೊತ್ತುಮ್ಮ, ಗೊತ್ತು. ಅವ್ರದ್ದು ಗೃಹ ಪ್ರವೇಶಕ್ಕೆ ಬಂದಿದ್ದು, ನಮ್ ತಮ್ಮ ಆಗ್ಬೇಕು. ಹಾ 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 ಆಗ್ಲಿಮ್ಮ, ತುಂಬಾ ಸಂತೋಷ. ಧನ್ಯವಾದಗಳಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಹೀಗೆ ಕಾರ್ಯಕ್ರಮಕ್ಕೆ ಊರಿಗೆ ಬಂದಾಗೆಲ್ಲ ಕರೆ ಮಾಡ್ತಾರಿ. ಒಳ್ಳೇದಾಗ್ಲಿಮ್ಮ, ನಮಸ್ಕಾರ. ಸರಿ, ಆಯ್ತು. ನಮಸ್ತೆ ಅಮ್ಮ, ನಮಸ್ತೆ. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಒಂದು ದಿನದಲ್ಲಿ UPI ವಹಿವಾಟು ನೂತನ ದಾಖಲೆಯನ್ನು ಮಾಡಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸೊ UPI ಅಂತ ಹೇಳಿದ್ರೆ ಈ ಆನ್ಲೈನ್ ಟ್ರಾನ್ಸಾಕ್ಷನ್ನು. ಸೊ ಮೊದಲೆಲ್ಲ ಈ ಆನ್ಲೈನ್ ಟ್ರಾನ್ಸಾಕ್ಷನ್ ಅಂದರೆ ಬರೀ ಬುದ್ಧಿವಂತರಿಗೆ ಅಷ್ಟೇ, ಅದನ್ನು ಯಾರಿಗೆ ಮಾಡ್ತಾರೆ, ಹೆಂಗೆ ಗೊತ್ತಾಗುತ್ತೆ ಅಂತ ಒಂದು ಅಷ್ಟು ಇಶ್ಯೂಸ್ ಇತ್ತು. ಬನ್ನಿ, ಒಂದು ಕರೆ ಬರ್ತಿದೆ, ಬಹುಶಃ ನೀಲಮ್ಮ ಅವ್ರು ಇರಬೇಕು, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಅಮ್ಮ. ಹಲೋ. ಹಲೋ ಸರ್, ನಮಸ್ತೆ. ನಮಸ್ತೆ ನೀಲಮ್ಮರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್, ನೀವು ಸರ್? ಚೆನ್ನಾಗಿದ್ದೀನಮ್ಮ. ತಿಂಡಿ ಆಯ್ತಾ? ತಿಂಡಿ ಇಲ್ಲ ಸರ್, ಮಾಡ್ಬೇಕು ಇವತ್ತು. ಇನ್ನೂ ಆಗಿಲ್ಲ? ಇಲ್ಲ ಸರ್, ನಿಮ್ದು? ನಂದು ಕೂಡ ಮಾಡ್ಬೇಕು ಅಮ್ಮ. ಏನಂದ್ರಿ? ನಿಮ್ದು ತಿಂಡಿ ಆತೇನ್ರಿ ಸರ್? ಇಲ್ಲ ಮಾಡ್ಬೇಕಮ್ಮ, ಇನ್ಮೇಲೆ ಮಾಡ್ಬೇಕು. ಹೌದೇನ್ರಿ ಸರ್? ಹೇಳಿ, ಮತ್ತೆ ಶುಭಾಶಯ ಹೇಳ್ಬೇಕಾ? ಏನ್ರಿ ಸರ್? ಸರ್, ಇದು ರಂಜಿತಾ ಅಂತ ಹುಟ್ಟಿದಪ್ಪ ಆಯ್ತಾ ಅವಳದು? ಸರ್, ನಮ್ಗೆ ಕರೆಂಟ್ ಇಲ್ಲ ಸರ್, ನಾವು ಬರ್ತಂತ ಬರ್ಲೇ ಇಲ್ಲ. ಕರೆಂಟ್ ಇಲ್ಲ ಅಂದ್ರೆ ಯಾಕೆ ತಲೆ ಕೆಡಿಸ್ಕೊತೀರಿ? ಯೂಟ್ಯೂಬ್ ಅಲ್ಲೇ ಬರ್ತಾ ಇದೆಯಲ್ಲ, ನಮಸ್ತೆ ದೇವನಗರಿ ಅಂತ ಹೊಡೀರಿ, ಯೂಟ್ಯೂಬ್ ಅಲ್ಲೇ ಸಿಕ್ಬಿಡತ್ತೆ. ಹೌದ್ರಾ? ಬರಲ್ಲ, ಬಂದ್ರೆ ಇದು ಸರ್, ನಾವು ಫೋಟೋ ಹಾಕಿದ್ವಿ ನೋಡಿ ಸರ್, ತುಳಸಿ ಗಿಡ ಅದು ಹಾಕಿದ್ವಿ. ಫೋಟೋ ಬರ್ತಾ ಇದೆ ನೋಡಿಮ್ಮ. ಕರೆಂಟ್ ಇಲ್ಲ. ಸಾಯಂಕಾಲ ನೋಡಿ, ಸಾಧ್ಯವಾದ್ರೆ ನಿಮ್ಗೆ ಲಿಂಕ್ ಕೂಡ ಶೇರ್ ಮಾಡ್ತಾರೆ. ಸಾಯಂಕಾಲ ನೋಡ್ಬೋದಮ್ಮ ಕಾರ್ಯಕ್ರಮವನ್ನು. ಓಕೆನಾ? ಓಕೆಮ್ಮ. ರಂಜಿತಾ ಅವರಿಗೆ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ನಮ್ಮ ಸಮಸ್ತ V1 ವಾಹಿನಿಯ ವೀಕ್ಷಕರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವ್ರಿಗೆ ಎಲ್ಲ ರೀತಿಯಿಂದ ಯಶಸ್ಸನ್ನ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಒಳ್ಳೇದಾಗ್ಲಿ ಅಮ್ಮ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದ್ಯಾ? ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದ್ಯಾ? ರಂಜಿತಾ ಒಬ್ಳೆಯ? ಸೊ ನಾನೊಂದು ಹೇಳಿದ್ಮೇಲೆ ಹೇಳಿದ್ರ, ನೀರೆಲ್ಲ ಹಾಕಿದ್ರು ಮುಳುಗಲ್ಲ, ಬೆಂಕಿಯಲ್ಲಿ ಹಾಕಿದ್ರು ಸುಡೋದಿಲ್ಲ, ನಾನು ಯಾರಂತ? ಮಡಿಕೆ ಅಲ್ವಾ? ಅಲ್ಲ ಅಲ್ವಾ? ಹೇಳಿಮ್ಮ, ನೀವೇ ನೋಡೋಣ. ನೆರಳು. ನೆರಳು ನೀರೆಲ್ಲ ಹಾಕಿದ್ರೆ ಸುಡಲ್ಲ, ಏನೊಂದು ಮುಳುಗಲ್ಲ, ಬೆಂಕಿಲ್ಲ ಹಾಕಿದ್ರೆ ಸುಡಲ್ಲ, ನೆರಳು. ಓಕೆ ಓಕೆ ಓಕೆ, ಸರಿಮ್ಮ. ನಾನೊಂದು ಪ್ರಶ್ನೆ ಕೇಳಿದ್ದೆ, ಉತ್ತರ ಏನಾರು ಗೊತ್ತಿದ್ಯಾ? ಏನಾದ್ರು ಗೊತ್ತಿಲ್ಲ, ಇದಕ್ಕೆ ಟಿವಿಗೆ ಬರ್ತಲ್ಲ, ಕರೆಂಟ್ ಎಲ್ಲಿ ಹೇಳ್ತೀನಿ ನೋಡ, ಬಂದ್ರೆ ಹೇಳ್ತೀನಿ. ಓಕೆ, ಕನ್ನಡದ ಮೊದಲ ಲೇಖಕರು ಯಾರು ಅಂತ? ಆಪ್ಷನ್ಸ್ ಇದಾವ? ಹೌದು, ಆಪ್ಷನ್ ಇದೆ. ಆಪ್ಷನ್ ಬಂದು ಮಹಾಲಿಂಗರಂಗ, ಶ್ರೀ ವಿಜಯ, ನೇಮಿಚಂದ್ರ. ಸರ್ ಫಸ್ಟ್ ಇರ್ಬೋದೇನು ಸರ್? ಮಹಾಲಿಂಗ ಅದು ಯಾವ್ದಂದ್ರಲ್ಲ ಅದು? ಮಹಾಲಿಂಗರಂಗ. ಅದೇ ಅಂತ ಅನ್ಸುತ್ತೆ, ಗೊತ್ತಿಲ್ರಿ ಸರ್ ನನಗೆ. ಓಕೆ, ಅದು ತಪ್ಪಿದ್ರೆ ಇದು ಸರ್ DVG ಲಿಂಗಪ್ಪ ಯಾರಂದ್ರಲ್ಲ, ಅದು ಶ್ರೀ ವಿಜಯನಾ? ಅದೇ ಅನಿಸ್ತು. ಓಕೆ ಓಕೆ, ಆಕ್ಚುಲಿ ಶ್ರೀ ವಿಜಯ ಸರಿಯಾಗಿರ್ತಕ್ಕಂಥ ಉತ್ತರಮ್ಮ. ಕನ್ನಡದ ಮೊದಲ ಲೇಖಕರು ಶ್ರೀ ವಿಜಯ ಅವರು. ಒಳ್ಳೆದಾಗ್ಲಿ. ಏನು ಗೊತ್ತಾಗಲ್ಲ, ಯಾಕೆ ಡೈಲಿ ನೋಡ್ತಿರ್ತೀವಲ್ಲ ಇದೇನೋ. ಇರ್ಲಿಮ್ಮ, ಧನ್ಯವಾದಗಳು ಕಾರ್ಯಕ್ರಮ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾರೆ. ಒಳ್ಳೆದಾಗ್ಲಿ ಅಮ್ಮ, ನಮಸ್ಕಾರ. ಇನ್ನೊಂದು ಹೇಳ್ತೀನಿ, ನಾನು ಇದು ತಾಯಿ ಮಗ 3 ಒಳಗಿರ್ತವೆ. ತಾಯಿ ಮಗ, ಅತ್ತೆ ಸೊಸೆ, ಗಂಡ ಹೆಂಡತಿ 3 ಒಳಗೇನು ಸಂಬಳ ಗಂಟೆ ತಿನ್ಬೇಕು. ತಾಯಿ ಮಗ, ಅತ್ತೆ ಸೊಸೆ, ಇನ್ನೊಂದು ಗಂಡ ಹೆಂಡತಿ. ತಾಯಿ ಮಗ, ಅತ್ತೆ ಸೊಸೆ, 3 ಒಳಗೇನು ಹಂಚಿ ತಿನ್ಬೇಕು ಅವರು ಸಮನಾಗಿ.
ಇಲ್ಲೇ ಒಂಚೂರು ಏನೋ ಟ್ವಿಸ್ಟ್ ಇದೆ, ಅದು ಫ್ಲಾಶ್ ಆಗ್ತಾ ಇಲ್ಲ ಅರ್ಜೆಂಟಿಗೆ. ನಾಳೆ ನಾಳೆ ಹೇಳಕ್ ಪ್ರಯತ್ನ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮ್ ಕರೆಂಟ್ ಎಲ್ಲ ನೋಡತ್ತೀವಿ ನಿಮ್ಮನ್ನ. ಇಲ್ಲಿ ಸಾಯಂಕಾಲ ಬರುತ್ತೆ ಇನ್ನೊಮ್ಮೆ 6 ಗಂಟೆಯಿಂದ 7 ಗಂಟೆಗೆ, ಅಲ್ಲಿ ನೋಡಿ. ಇಲ್ಲ ಯೂಟ್ಯೂಬ್ ಅಲ್ಲಿ ಪ್ರಸಾರ ಇರುತ್ತೆ, ಅಲ್ಲಿ ನೋಡ್ಬೋದು. ಹೌದು ಯೂಟ್ಯೂಬ್ ನಾಗ ನೋಡ್ತೀವಿ. ಖಂಡಿತ ಆಗ್ಲಿಮ್ಮ, ಕಳಿಸ್ಕೊಡಿ, ಒಳ್ಳೇದಾಗ್ಲಿ. ಧನ್ಯವಾದಗಳಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಶುಭ ದಿನ. ಎಸ್ ವೀಕ್ಷಕರು, ನಾನು ಹೇಳ್ತಾ ಇದ್ದೆ UPI ಟ್ರಾನ್ಸಾಕ್ಷನ್ ಬಗ್ಗೆ ಸಾಕಷ್ಟು ಮೊದಲು ಕಂಪ್ಲೇಂಟ್ಸ್ ಇತ್ತು. ಬರೀ ಓದೋರು ಮಾತ್ರ UPI ಟ್ರಾನ್ಸಾಕ್ಷನ್ ಮಾಡ್ತಾರೆ, ನಾರ್ಮಲ್ ಜನರಿಗೆ ಮಾಡೋಕ್ಕಾಗಲ್ಲ, ಹಾಗೆ ಹೀಗೆ ಅಂದ್ಕೊಂಡು. ನಿಮ್ಗೆ ಆಶ್ಚರ್ಯ ಅಂತ ಅನ್ನಿಸ್ಬೋದು, ಒಂದು ತಿಂಗಳಲ್ಲಿ 2070 ಕೋಟಿಯಷ್ಟು ಅಮೌಂಟು UPI ಟ್ರಾನ್ಸಾಕ್ಷನ್ ಆಗಿದೆ. ಅದು ಒಂದೇ ದಿವಸದಲ್ಲಿ 75 ಕೋಟಿ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥದ್ದು ಹೈಯೆಸ್ಟ್ ಆಗಿರ್ತಕ್ಕಂಥ ಒಂದು ರೆಕಾರ್ಡ್. ಬನ್ನಿ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ಕಾರ ಸರ್. ಸರ್ ನಮಸ್ತೆ ಸಿದ್ಲಿಂಗೇಶ್ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ ಸರ್? ಸರ್ ಆಯ್ತು ಸರ್, ನಮಸ್ಕಾರ. ಆಯ್ತು. ಏನ್ ತಿಂಡಿ ಸರ್? ಸರ್ ಮಂಡಕ್ಕಿ ಸರ್, ಮಂಡಕ್ಕಿ ಹೊಸಳಿ. ವಾವ್ ಸೂಪರ್. ಮಂಡಕ್ಕಿ ಜೊತೆ ಏನಾರು ಇತ್ತಾ? ಬಜ್ಜಿ? ಕಾಂಬಿನೇಷನ್ ಏನ್ ಮಾಡಿಲ್ಲ ಸರ್, ಇವತ್ತು ಬೆಳಗಿನ ಜಾವ ಬೇಗ ಬಂದ್ವಿ. ಓಕೆ. ಹಾಗಾಗಿ ಇವತ್ತು ಬೆಳಗ್ಗೆ ದಾವಣಗೆರೆ ಬೆಂಗಳೂರು ಇದ್ಬಿಟ್ಟಿದ್ನ ಸರ್ ನಿನ್ನೆ. ಹೌದು ಹೌದು, ಫಂಕ್ಷನ್ ಹೋಗಿದ್ರಲ್ಲ? ಹಾ, ಬೆಳಗ್ಗೆ 5:30 ಬಂದ್ವಿ. ಹಂಗಾಗಿ ಸೈಡ್ ಶೇನೆ ಮಾಡಿಲ್ಲ, ಬರೀ ಮಂಡಕ್ಕಿ ಮಾಡಿದೆ ಎಮರ್ಜೆನ್ಸಿ ಅಂತ. ಓಕೆ, ಅರ್ಜೆಂಟಿಗೆ. ಹಾ ಸರ್, ಅರ್ಜೆಂಟಿಗೆ. ಓಕೆ ಓಕೆ. ಕರೆಂಟ್ ಹೋಯ್ತು ಸರ್, ಇಲ್ಲಿ ಫೋಟೋ ಕಳಿಸಿದ್ದೆ, ಕರೆಂಟ್ ಹೋಯ್ತು. ಯೂಟ್ಯೂಬ್ ಅಲ್ಲಿ ಸಿಗುತ್ತೆ? ಇಲ್ಲ ಸರ್, ಯೂಟ್ಯೂಬ್ ಅಲ್ಲಿ ಲೈವ್ ಬರ್ತಿಲ್ಲ ನೋಡಿ ಸರ್. ಹೌದಾ? ಮೇ ಬಿ ಇವತ್ತು ಲೈವ್ ಬರ್ತಿಲ್ಲ, ನಾನು ಡೈಲಿ ನೋಡ್ತಿರ್ತೀನಿ ಯೂಟ್ಯೂಬ್ ಅಲ್ಲಿ. ಓಕೆ ಓಕೆ, ಮೇ ಬಿ ಇಂಟರ್ನೆಟ್ ಏನಾದ್ರು ಒಂಚೂರು ಇಶ್ಯೂ ಇರಬೇಕು, ಚೆಕ್ ಮಾಡಿಸ್ತೀವಿ ಸರ್. ಹಾ ಸರ್, ಯಾಕಂದ್ರೆ 2-3-4 ಸಲ ಸರ್ ಕರೆಂಟ್ ಹೋಗೋದು ಮಾಡಕತ್ತು. ಹಾಗಾಗಿ ನಾನು ಯೂಟ್ಯೂಬ್ ಅಲ್ಲಿ ನೋಡೋಣ ಅಂತ ಟ್ರೈ ಮಾಡ್ತಿದ್ದೀನಿ, ಯೂಟ್ಯೂಬ್ ಅಲ್ಲಿ ಸಿಗ್ತಾನೆ ಇಲ್ಲ ಲೈವ್ ಇವತ್ತು. ಓಕೆ, ಮೇ ಬಿ ಏನಾದ್ರು ಇಂಟರ್ನೆಟ್ ಇಶ್ಯೂ ಇರಬೇಕು ಅನ್ಸುತ್ತೆ. ನಿಮ್ ಫೋಟೋ ಅಂತೂ ಪ್ರಸಾರ ಆಗ್ತಾ ಇದೆ, ನೀವು ಕಳಿಸಿರತಕ್ಕಂಥ ಫೋಟೋ. ಆಮೇಲೆ ನೋಡ್ತೀನಿ ಸರ್ ನಾ ಸಾಯಂಕಾಲ. ಸಂಜೆ ನೋಡ್ಲಿಕ್ಕೆ ಸಿಗತ್ತೆ. ದೇವರ ಅಕ್ಕಪಕ್ಕ ನಿಂತ್ಕೊಂಡಿದ್ದೀರಲ್ವಾ ದಂಪತಿಗಳು? ಹೌದು ಸರ್, ನಾವು ಗೃಹ ಪೂಜೆ ಮಾಡಿದ್ರು ಗೃಹ ಪ್ರವೇಶದಲ್ಲಿ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಫೋಟೋ ಪ್ರಸಾರ ಆಗ್ತಾ ಇದೆ. ಹಾ ಸರ್, ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ನೀವು ನೋಡ್ಬೋದು ಸರ್. ಓಕೆ ಸರ್, ನೋಡೋಣ. ಆಮೇಲೆ ಯೂಟ್ಯೂಬ್ ಅಲ್ಲಿ ಸಿಕ್ಕು, ಯೂಟ್ಯೂಬ್ ನಲ್ಲಿ ನೋಡ್ತೀನಿ. ಖಂಡಿತ ಸರ್, ಖಂಡಿತ. ಸೊ ಇವತ್ತು 2 ವಿಶೇಷ ದಿವಸದ ಬಗ್ಗೆ ಮಾತಾಡ್ತಾ ಇದ್ವಿ. ಯಾವ್ದಾದ್ರ ಬಗ್ಗೆ ಮಾತಾಡಕ್ ಇಷ್ಟಪಡ್ತೀರಾ? ಹೇಳಿ ಸರ್. ಕರೆಂಟ್ ಹೇಳಿದ್ನಲ್ಲ, ಕರೆಂಟ್ ಹೋಗೋದು ಬರೋದು ಮಾಡ್ತಿದೆ, ಯೂಟ್ಯೂಬ್ ಅಲ್ಲಿ ಸಿಕ್ಕಿಲ್ಲ. ಈಗ ಹೇಳಿದ್ಮೇಲೆ ಗೊತ್ತಾಗ್ಬೇಕು ನನಗೆ. ಓಕೆ ಸರ್, ಮೊದಲನೇದು ಯೂಸ್ ಯುವರ್ ಕಾಮನ್ ಸೆನ್ಸ್ ಡೇ. ಎರಡನೇದು ನ್ಯಾಷನಲ್ ಕ್ಯಾಂಡಿ ಡೇ. ಕ್ಯಾಂಡಿ ಅಂದ್ರೆ ಸ್ವೀಟ್ಸ್, ಚಾಕ್ಲೇಟ್ಸ್ ಮಕ್ಕಳು ತಿಂತಾ ಇರ್ತಾರಲ್ಲ, ಮಿಠಾಯಿಗಳು, ಅದ್ರ ದಿವಸ. ಇನ್ನೊಂದು ಯೂಸ್ ಯುವರ್ ಕಾಮನ್ ಡೇ ಅಂತ ಹೇಳಿದ್ರೆ, ಉಗುರು ತೆಗಿಯೋದಕ್ಕೆ ನಾವು ಚಾಕುನೋ ಕತ್ರಿ ತಗೊಳ್ಳೋ ಅವಶ್ಯಕತೆ ಇಲ್ಲ, ನೇಲ್ ಕಟ್ಟರ್ ಬೇಕಾದ್ರೆ ಸಾಕಾಗತ್ತಲ್ವಾ? ಹೌದು ಸರ್. ಸೊ ಈ ತರ ಒಂದು ಯೂಸ್ ಯುವರ್ ಕಾಮನ್ ಸೆನ್ಸ್ ಡೇ. ಎಲ್ಲಿ ಏನನ್ನು ಯೂಸ್ ಮಾಡ್ಬೇಕು ಅದನ್ನ ಯೂಸ್ ಮಾಡಿದ್ರೆ ಒಳ್ಳೇದು ಅನ್ನೋದು ಎಲ್ಲ ನಮ್ಮ ಲೈಫಲ್ಲಿ ಅಪ್ಲೈ ಆಗ್ತಕ್ಕಂಥ ವಿಚಾರಗಳು. ಯಾವ್ದಾದ್ರ ಬಗ್ಗೆ ಮಾತಾಡಕ್ ಇಷ್ಟಪಡ್ತೀರಾ? ಅದೇ ಸರ್ ಹೇಳಿದ್ರಲ್ಲ, ನೇಲ್ ಕಟ್ಟರ್ ಬಗ್ಗೆ. ಅದೇ ನಮ್ಗೆ ಅವಶ್ಯಕತೆಗೆ ಆರ್ಡರ್ ಮಾಡಿದಾಗ ಏನ್ ಬಂದಿದೆ ಅದನ್ನ ಉಪಯೋಗಿಸೋದು ಒಳ್ಳೇದು ಅಂತ ಸರ್. ಮೊದಲೆಲ್ಲ ಬ್ಲೇಡ್ ಗಿಡದಲ್ಲಿ ಕೈ ಕೊಯ್ಕೊಂತಿದ್ವಿ, ಉಗುರು ತಕ್ಕೊತಿದ್ವಿ. ಅದು ಸಿಂಪಲ್ ಟೆಕ್ನಾಲಜಿ ಬಂದಿದೆ, ಉತ್ತಮ ಸರ್. ಅದೇ ತರ ಅದೇ ಅನೇಕ ಟೆಕ್ನಾಲಜಿ ಬಂದಿದಾವೆ. ಹೌದು, ನೀವ್ ಎಕ್ಸಾಂಪಲ್ ಕೊಟ್ರಿ ಅಂತ ಐಡಿಯಾ ಬರ್ತದೆ. ಓಕೆ ಓಕೆ, ಅದು ಯೂಸ್ ಮಾಡ್ಕೊಂತ ಇರ್ತೀವಿ, ಅದನ್ನ ಹೇಳಕ್ ಬರಲ್ಲ ಅಷ್ಟೇ ಸರ್, ನಮ್ಗೆ ಗೊತ್ತಾಗಲ್ಲ ಬೇಗ. ಅಂದ್ರೆ ಅದು ಎಲ್ಲದ್ರಲ್ಲಿ ಅಪ್ಲೈ ಆಗತ್ತೆ. ಯೂಸ್ ಯುವರ್ ಕಾಮನ್ ಸೆನ್ಸ್ ಅಂದ್ರೆ, ಇವಾಗ ನಾನು ಅವಾಗ್ಲೇ ನೀವು ಕಾರ್ಯಕ್ರಮ ಬೇಬಿ ಲೇಟ್ ಆಗಿ ನೋಡ್ತಿದ್ರಿ ಅಂತ ಅನ್ಸುತ್ತೆ. ಇವತ್ತು ಆನ್ಲೈನ್ ಫ್ರಾಡ್ ಆಗ್ತಾ ಇರ್ತಕ್ಕಂಥದ್ದು, ಹೈಯೆಸ್ಟ್ ಫ್ರಾಡ್ ಆಗ್ತಾ ಇರ್ತಕ್ಕಂಥದ್ದು ಎಜುಕೇಟೆಡ್ಸ್ ಗಳಿಗೆನೆ. ನಾನು ಮೊನ್ನೆ ಒಂದು ರೆಕಾರ್ಡ್ ಹೇಳಿದ್ದೆ, 76% ಅಂದ್ರೆ ಹೈಯೆಸ್ಟ್ ಎಜುಕೇಶನ್ಸ್ ಆಗಿರತಕ್ಕಂಥವ್ರು ಈ ಫ್ರಾಡ್ಗೆ ಒಳಗಾಗ್ತಿದ್ದಾರೆ. ಏನು ಅಂತ ಹೇಳಿದ್ರೆ, ಈ ಕಾಮನ್ ಜನರಿಗೆ ಏನಾದ್ರು ವಿಡಿಯೋ ಕಾಲ್ ಮಾಡಿ ನೀವು ಡಿಜಿಟಲ್ ಅರೆಸ್ಟ್ ಆಗಿದೆ ಅಂದ್ರೆ ಅವ್ರಿಗೆ ಅರ್ಥ ಆಗಲ್ಲ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಲ್ಲ ಅಲ್ವಾ? ಸೊ ಇದಕ್ಕೆ ಬಲಿ ಆಗ್ತಕ್ಕಂಥವ್ರು ಓದಿರೋರೆ. ಸೊ ಅಯ್ಯೋ ಡಿಜಿಟಲ್ ಅರೆಸ್ಟ್ ಆಗ್ಬಿಟ್ಟಿದ್ದೀನಿ ಅಂತೆ, ಹಂಗಂತೆ ಹಿಂಗಂತೆ ಹೆದರ್ಕೊಂಡು ಈ ವಾಟ್ಸಪ್ ಕಾಲ್ಗಳನ್ನ ರಿಸೀವ್ ಮಾಡಿ, ಅವ್ರಿಗೆ ಇಂಗ್ಲಿಷ್ ಬರ್ದಿದ್ರು ಕಷ್ಟಪಟ್ಟು ಇಂಗ್ಲಿಷಲ್ಲಿ ಇವರೇ ಮಾತಾಡ್ಬಿಡ್ತಾರೆ. ಸೊ ಆಬ್ವಿಯಸ್ಲಿ ಯೂಸ್ ಯುವರ್ ಕಾಮನ್ ಸೆನ್ಸ್ ಅಂತ ಹೇಳಿದ್ರೆ, ಆ ತರದ ಫ್ರಾಡ್ ಕಾಲ್ಗಳು ನಾನು ತುಂಬಾ ಸಲ ಹೇಳಿದ್ದೀನಿ, ಇವತ್ತು ಇನ್ನೊಮ್ಮೆನೂ ಹೇಳ್ತಾ ಇದ್ದೀನಿ. ಒಂದು ಇಡಿ ಆಗಿರ್ಲಿ, CBI ಆಗಿರ್ಲಿ, ಅಥವಾ ನಾರ್ಕೋಟಿಕ್ ಆಗಿರ್ಲಿ, ಯಾವುದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಈ ವಿಡಿಯೋ ಕಾಲ್ಗಳನ್ನ, ವಾಟ್ಸಪ್ ಕಾಲ್ಗಳನ್ನ ಮಾಡಲ್ಲ. ಇದೊಂದು ಕಾಮನ್ ಸೆನ್ಸ್ ಎಲ್ರಿಗೂ ಇರಬೇಕು. ಸೊ ಆತರ ಯಾವ್ದೇ ಕಾಲ್ ಬಂದ್ರು ಕೂಡ ಜಸ್ಟ್ ಇಗ್ನೋರ್ ಮಾಡಿ. ಇಲ್ವಾ ನಿಮ್ಗೆ ಭಯ ಇದೆಯಾ, ಹತ್ರ ಇರ್ತಕ್ಕಂಥ ಹೋಗಿ ಪೊಲೀಸ್ ಸ್ಟೇಷನ್ ಕೇಳಿ, ಈ ತರ ಫೋನ್ ಬಂದಿತ್ತು, ನಿಜವಾಗ್ಲೂ ನನ್ನಿಂದ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ, ಸಿಂಪಲ್. ಸೊ ಇದು ಯೂಸ್ ಯುವರ್ ಕಾಮನ್ ಸೆನ್ಸ್ ಡೇಗೆ ಒಂದು ಎಕ್ಸಾಂಪಲ್ ಅಷ್ಟೇ. ಎಸ್ ಸರ್, ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಹೇಳಿದ್ರು ಅದು ಶ್ರೀ ವಿಜಯ 3 ಒಂದೇ ತಿಂತಾರೆ ಸರ್ ಒಳಗೆನ. ಅದ್ ಹೆಂಗೆ? ಈಗ ಎಕ್ಸಾಂಪಲ್ ಕೊಡ್ತೀನಿ. ಈಗ ನಮ್ಮ ಅಮ್ಮ, ನಾನು, ನಮ್ಮ ಮನೆಯವರು
3 ಜನ ಇರ್ತೀವಿ, ಮೂರು ಒಂದೊಂದು ಹೋಳಿಗೆ ತಿಂತೀವಿ. ಸೊ ಅಲ್ಲಿ ಅವರು ಅದನ್ನ ಸಪರೇಟ್ ಆಗಿ ಹೇಳಿದ್ರು, ತಾಯಿ ಮಗ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳಿದ್ರೆ ಅಮ್ಮ ಮಗ ಅತ್ತೆ ಸೊಸೆ ತಿನ್ನಂತಾನೆ ಹೇಳಿದ್ರು ಅವರು. ಹೌದು, ಗಂಡ ಹೆಂಡತಿ ಅಂತ ಹೇಳಿದ್ರು. ಗಂಡ ಹೆಂಡತಿ ಸರ್. ಅಂದ್ರೆ ನಾನು ನಮ್ಮ ಮನೆಯವ್ರು 3 ಇರ್ತೀವಿ, 3 ಒಂದೊಂದು ಹೋಳಿಗೆ ತಿಂತೀವಿ. ಕರೆಕ್ಟ್. ಅದೇ ಅಲ್ಲೇ ಅನ್ಕೊಂಡೆ ಎಲ್ಲೋ ಒಂಚೂರು ಟ್ವಿಸ್ಟ್ ಇದ್ರಲ್ಲೇ ಇದೆ ಅಂತ. ಸರ್ ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೆದಾಗಲಿ. ನಮಸ್ಕಾರ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಮತ್ತೊಮ್ಮೆ ಹೇಳಿಬಿಡ್ತೀನಿ, UPI ಹೈಯೆಸ್ಟ್ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥದ್ದು 75 ಕೋಟಿ ಒಂದು ದಿವಸದಲ್ಲಿ. ಸೊ ಇದಕ್ಕಿಂತ ಅದ್ಭುತ ಏನು, ಭಾರತ ಅಭಿವೃದ್ಧಿಯತ್ತ ಸಾಗ್ತಾ ಇದೆ ಅನ್ನೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಒಳ್ಳೆ ಉದಾಹರಣೆ ಅಂತ ಹೇಳ್ತಾ, ಸೊ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಅಮ್ಮ ನಮಸ್ತೆ ಅಮ್ಮ, ಹೇಳಿ ಹೇಗಿದ್ದೀರಿ? ಆರಾಮದಪ್ಪ. ತಿಂಡಿ ತಿಂದಪ್ಪ? ತಿಂಡಿ ಇಲ್ಲಮ್ಮ, ತಿನ್ಬೇಕು. ನಿಮ್ದಾಯ್ತಾ? ಆತಪ್ಪಜಿ, ಉಪ್ಪಿಟ್ಟು ಮಾಡ್ಕೊಂಡಿದ್ವಿ. ಉಪ್ಪಿಟ್ಟು, ಓಕೆ ಅಮ್ಮ, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಆತಲ್ಲಪ್ಪಜಿ, ನಿನ್ನೆ ಹೇಳಿದ್ದೆ. ಇದು ವೈಷ್ಣವಿ ಸ್ಕೂಲಿಗೆ ಹೋಗಿದ್ರಲ್ಲಪ್ಪಜಿ, ಆ ಫೋಟೋ ಕಳ್ಸಿದ್ದೆ. ಹೌದಾ? ಅಲ್ಲಿ ಅವ್ರದ್ದು ಫಂಕ್ಷನ್ ಇತ್ತಲ್ಲಪ್ಪಜಿ ಮೊನ್ನೆ, ಗಣರಾಜ. ಖಂಡಿತ ಪ್ರಸಾರ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೀವಮ್ಮ. ಓಕೆ, ಪ್ರಸಾರ ಆಗತ್ತೆ. ಸೊ ಅವ್ರೇ ಅಮ್ಮ ನಿಮ್ ಮಗ ಬಂದದ್ರಮ್ಮ ಅಂತ ಹೇಳಿದ್ಲು. ಓಕೆ. ಅದಕ್ಕೆ ಮಾತಾಡ್ಸ್ಬೇಕ ಬೇಡ ಅಂದೆ. ಇಲ್ಲ ಬಹಳ ಜನ ಇದ್ವಿ ನಾವು, ದೂರ ಇದ್ರು ಅವ್ರು ಓಕೆ ಅಂತ ಅಂದ. ಅದಕ್ಕ ಫೋಟೋ ಹಾಕಿದ್ಲಲ್ಲ, ಅದಕ್ಕೆ ಹಾಕಿದ್ದಪ್ಪಜಿ. ಖಂಡಿತ ಫೋಟೋ ಪ್ರಸಾರ ಆಗತ್ತಮ್ಮ. ಸೊ ಅವರಿಗೂ ವೈಷ್ಣವಿ ಅವರು ಕೂಡ ನಮ್ಮ ಕಡೆಯಿಂದ ಶುಭಾಶಯಗಳನ್ನು ತಿಳಿಸ್ಬಿಡಿಮ್ಮ. ಫೋಟೋ ಪ್ರಸಾರ ಆಗ್ತಾ ಇದೆ. ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಕೂಡ ಮತ್ತೊಮ್ಮೆ ಮರುಪ್ರಸಾರ ಕೂಡ ಆಗತ್ತೆ. ಹ್ಞೂನಪ್ಪಜಿ, ನಿನ್ನಿದು ಅವ್ರಿಗೆಲ್ಲ ಮಗನ್ ಮದ್ವಿದು ಎಲ್ಲ ಕಳ್ಸಿದ್ವಲ್ಲ, ಸಾಯಂಕಾಲ ಮತ್ ವಿಡಿಯೋ ಮಾಡ್ಕೊಂಡ್ ಅವ್ರಿಗೆ ಹಾಕಿದ್ದೆ. ಖುಷಿ ಪಟ್ರಪ್ಪಜಿ. ಅವ್ರು ಯೂಟ್ಯೂಬ್ ಅಲ್ಲೂ ಅವ್ರ ಮೊಬೈಲ್ ಅಲ್ಲೇ ನೋಡ್ಕೊಂಡ್ಬಿಡ್ಬೋದು ಅವರು. ನೀವೇ ಮತ್ತೆ ಕೆಲ್ಸಕ್ಕೆ ಹೋಗಿರ್ತಾರಲ್ಲಪ್ಪಜಿ. ಅಲ್ಲ, ಯೂಟ್ಯೂಬ್ ಅಲ್ಲಿ ಯಾವಾಗ್ಲೂ ಅದ್ರಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ. ಹಿಂಗ ನೀವ್ ಆ ಲಿಂಕ್ ಕಳಿಸ್ಬಿಟ್ರೆ ಸಾಕು. ಇವತ್ತಲ್ಲ, ಇನ್ನೊಂದ್ ತಿಂಗಳು ಬಿಟ್ಬೇಕಾದ್ರೆ ಅವ್ರು ಓಪನ್ ಮಾಡಿದ್ರೆ ಅದು ಅಲ್ಲೇ ಸಿಗುತ್ತೆ. ಬರ್ತಾ ಇದೆ, ಈ ಫೋಟೋ ಪ್ರಸಾರ ಆಗ್ತಾ ಇದೆ ನೋಡಿ, ಇದೇ ಫೋಟೋ ಅಲ್ಲ? ಇದು ಒಂದಪ್ಪಜಿ. ಆಕೆ ಅವ್ರ ಇವ್ರ ಅಮ್ಮನ ಮುಂದ ಒಂದ್ ನಿಂತ್ಕೊಂಡಪ್ಪಾಜಿ. ಅದು ಬ್ಲರ್ ಬಂದಿದೆ, ಅದು ಫೋಟೋ ಕ್ಲಿಯರ್ ಆಗಿ ಬಂದಿಲ್ಲ. ಹಂಗಾಗಿ ಚೆನ್ನಾಗಿರೋ ಫೋಟೋನ ಹಾಕಿದಾರ ಅವರು. ನೋಡೋಣ, ಅದೇನಾದ್ರು ಸಿಕ್ಕರೆ ಸರಿ ಇದ್ರೆ ಅದನ್ನ ಹಾಕೋ ಪ್ರಯತ್ನ ಮಾಡ್ತಾರಮ್ಮ. ಒಳ್ಳೇದಾಗ್ಲಿ ಅಮ್ಮ. ನಮಸ್ಕಾರಮ್ಮ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಇವತ್ತಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಂದಿದೆ. ಇನ್ನೊಂದು ಎಚ್ಚರಿಕೆ ವಿಚಾರವನ್ನು ಹೇಳ್ತಾ ಇದ್ದೀನಿ. ಸೊ ತುಂಬ ಖುಷಿಯಿಂದ ನಾನು ಕೂಡ ಹೇಳಿದೆ, UPI ಟ್ರಾನ್ಸಾಕ್ಷನ್ 2070 ಕೋಟಿ ಒಂದು ತಿಂಗಳ ಟ್ರಾನ್ಸಾಕ್ಷನ್ ಆಗಿದೆ, ಒಂದು ದಿವಸದಲ್ಲಿ 75 ಕೋಟಿ ಆಗಿದೆ, ಎಲ್ಲ ಓಕೆ, ತುಂಬ ಸಂತೋಷ. ಭಾರತ ಅಭಿವೃದ್ಧಿಯ ಕಡೆ ಹೋಗ್ತಾ ಇದೆ. ಆದರೆ ದಯವಿಟ್ಟು UPI ಟ್ರಾನ್ಸಾಕ್ಷನ್ ಮಾಡುವಾಗ ಎಚ್ಚರಿಕೆಯಿಂದ ಇರಿ. ಬೇರೆಯವ್ರ ಎದುರುಗಡೆ ಯೂಸ್ ಮಾಡ್ತಕ್ಕಂಥದ್ದು, ನಿಮ್ಮ ಪಾಸ್ವರ್ಡನ್ನು ಬೇರೆಯವ್ರಿಗೆ ಹೇಳ್ತಕ್ಕಂಥದ್ದು, ಆ ರೀತಿಯ ತಪ್ಪುಗಳನ್ನ ಮಾಡಬೇಡಿ. ಹಳ್ಳಿಯವರಾದರೂ ಕೂಡ, ವಿದ್ಯಾವಂತರಾದರೂ ಕೂಡ ನೀವೇ ಕಲಿತು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿ, ಇಲ್ಲಾಂದರೆ ಮಿಸ್ಯೂಸ್ ಆಗ್ಬೋದು. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ. ತಮ್ಮ ಹೆಸರು? ಮೇಘನಾ ಅಂತ ಸರ್. ಮೇಘನಾ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ರಾಗಿ ಮಸ್ಲಾಡ್ ಅಂತ ಸರ್, ಹರಪನಹಳ್ಳಿ ಹತ್ರ. ಹರಪನಹಳ್ಳಿ ಹತ್ರ ರಾಗಿ ಮಸ್ಲಾಡ್. ಓಕೆ, ಟಿವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಿತ್ತಾ? ಹಾ ಸರ್, ಇವತ್ತು ನನ್ನ ಮಗನ ಬರ್ಡೇ ಸರ್. ಓಕೆ, ಫೋಟೋ ಏನಾದರೂ ಕಳಿಸಿದ್ದೀರಾ? ಫೋಟೋ ಕಳಿಸಿದ್ದೀರಮ್ಮ? ಇಲ್ಲ ಸರ್, ಫೋಟೋ ಕಳ್ಸಿಲ್ಲ. ಓಕೆ, ಅವ್ರ ಹೆಸರೇನು ಹೇಳಿಮ್ಮ? ರಿಷಿ ಅಂತ ಸರ್. ಓಕೆ, ರಿಷಿ ಅವರಿಗೆ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ನಮ್ಮ ಸಮಸ್ತ V1 ವಾಹಿನಿ ವೀಕ್ಷಕರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿಮ್ಮ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಿದ್ದೀನಿ. ಒಳ್ಳೆಯದಾಗಲಿ ಅಮ್ಮ. ಕಾರ್ಯಕ್ರಮ ನೋಡಲಿಕ್ಕೆ, ಕಾರ್ಯಕ್ರಮ ಕರೆ ಮಾಡಿದ್ದಕ್ಕೆ, ಕಾರ್ಯಕ್ರಮ ನೋಡ್ತಾ ಇರಿ ಮತ್ತು ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾರೆ. ಮತ್ತೊಮ್ಮೆ ನಿಮಗೆ ಶುಭಾಶಯಗಳನ್ನು, ನಿಮ್ಮ ಮಗನಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀಮ್ಮ. ಧನ್ಯವಾದಗಳಮ್ಮ. ನಮಸ್ತೆ. ಎಸ್, ಥ್ಯಾಂಕ್ ಯು ಮಾ. ಎಸ್ ವೀಕ್ಷಕರು, ಇವತ್ತಿಗೆ ಇಲ್ಲಿನ ಕಾರ್ಯಕ್ರಮ ಮುಕ್ತ ಆಗಿದೆ. ಮತ್ತು ನಾಳೆ ಬೆಳಗ್ಗೆ ಎಂದಿನಂತೆ 10:30ರಿಂದ 11:30 ನೇರ ಪ್ರಸಾರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಲ್ಲಿವರೆಗೂ V1 ವಾಹಿನಿಯ ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತು ನಿಮ್ಮ ಒಂದು ಸುತ್ತಮುತ್ತ ನಡೀತಾ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಇದ್ದರೆ ಮುಂಚಿತವಾಗಿ ನಮಗೆ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡಿ ಅಂತ ಕೇಳ್ಕೊಳ್ತಾ, ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಕ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ನಮಸ್ಕಾರ.